ಜನವರಿ 23ಕ್ಕೆ ತೆರೆ ಮೇಲೆ ಅದ್ಧೂರಿಯಾಗಿ ಬಿಡುಗಡೆಯಾಗೋದಕ್ಕೆ ಪ್ರೀತಿಯಿಂದ ಕಾಯ್ತಾ ಇರುವಂತಹ ಸಿನಿಮಾ ಲ್ಯಾಂಡ್ ಲಾರ್ಡ್ನ ಟೀಸರ್ಗಳಿಗೆ ನೀವೆಲ್ಲರೂ ಬಹಳಷ್ಟು ಪ್ರೀತಿಯನ್ನ ಕೊಟ್ಟಿದ್ದೀರಾ. ಈಗ ನಿಂಗವ್ವ ಹಾಗೂ ರಾಚಯ್ಯ ಅವರ ನಡುವಿನ ಪ್ರೀತಿ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಅದುವೇ ನಿಂಗವ್ವ ನಿಂಗವ್ವ. ಈ ಹಾಡು ಯಾಕೆ ವಿಶೇಷ ಅನ್ನೋದನ್ನ ಖಂಡಿತವಾಗಿಯೂ ಹೇಳಲೇಬೇಕು. ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಕಾಂಬಿನೇಷನ್ ಯಾವುದೆಲ್ಲ ಇದೆ, ಸೂಪರ್ ಹಿಟ್ ಹಾಡುಗಳನ್ನ ಕೊಟ್ಟಿರೋರು ಯಾರೆಲ್ಲ ಇದ್ದಾರೆ ಅವರು ಜೊತೆಯಾಗಿ ಬಂದು ಕೊಡ್ತಾ ಇರುವಂತಹ ಹಾಡು ನಿಂಗವ್ವ ನಿಂಗವ್ವ. ಒಂದ್ ಕಡೆಯಲ್ಲಿ ನಮ್ಮ ವೆರಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಜಡೇಶ್ ಕೆ ಹಂಪಿ ಅವರು, ಇನ್ನೊಂದು ಕಡೆಯಲ್ಲಿ ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಅಜನೀಶ್ ಬಿ ಲೋಕನಾಥ್ ಸರ್. ಅದೇ ರೀತಿಯಾಗಿ ಈ ಹಾಡಿನ ಸಾಲುಗಳನ್ನ ಬರೆದಿರೋದು ನಮ್ಮೆಲ್ಲರ ಪ್ರೀತಿಯ ಯೋಗರಾಜ್ ಭಟ್ ಸರ್. ಅವರ ಜೊತೆಯಲ್ಲಿ ಹಾಡಿಗೆ ಬ್ಯೂಟಿಫುಲ್ ಆಗಿ ದನಿಯನ್ನ ನೀಡಿದ್ದು ವಿಜಯ್ ಪ್ರಕಾಶ್ ಸರ್ ಹಾಗೂ ಅನನ್ಯ ಭಟ್ ಅವರು. ಇನ್ನು ಪೋಸ್ಟರ್ ರಿಲೀಸ್ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮ ರಾಚಯ್ಯ ಹಾಗೂ ನಿಂಗವ್ವನ ಲುಕ್ಗೆ ಅಪಿಯರೆನ್ಸ್ಗೆ ನೀವೆಲ್ಲರೂ ಪ್ರೀತಿಯನ್ನ ಕೊಡ್ತಾ ಇದ್ದೀರಾ. ಒಂದ್ ಕಡೆಯಲ್ಲಿ ನಮ್ಮ ಹೆಮ್ಮೆಯ ಕನ್ನಡದ ಸಲಗ ವಿಜಯ್ ಕುಮಾರ್ ಸರ್ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರಿದ್ದಾರೆ. ಅವರನ್ನ ಈ ಗೆಟಪ್ ಅಲ್ಲಿ ನೋಡೋದಕ್ಕೆ ನಾವೆಲ್ಲರೂ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದೀವಿ. ಇದೀಗ ಹಾಡನ್ನ ಲಾಂಚ್ ಮಾಡೋಣ, ಹಾಡು ಬಗ್ಗೆ ಮಾತಾಡೋಣ, ನಿಂಗವ್ವ ಹೇಗಿದ್ದಾಳೆ ಅನ್ನೋದನ್ನ ನೋಡೋಣ, ರಾಚಯ್ಯ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ನಾನು ಆಗ್ಲೇ ಹೇಳಿದೆ, ಸಂಗೀತ ಅಂದ ಕೂಡಲೇ ಒಂದು ಒಳ್ಳೆ ಟೀಮ್ ಜೊತೆಯಾಗಿ ಬರಬೇಕು ಅಂತ ಹೇಳಿ ನಮ್ಮ ಆಡಿಯೋ ರೈಟ್ಸ್ ಅನ್ನ ಪಡೆದಿರೋದು ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆ ಆನಂದ್ ಆಡಿಯೋ. ಹಾಗಾಗಿ ಅವರಿಂದಲೇ ಮಾತು ಶುರು ಮಾಡೋಣ ಅಂತ ಹೇಳಿ ದಯವಿಟ್ಟು ಚಪಾಲಿಯೊಂದಿಗೆ ಸ್ವಾಗತಿಸಿ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಛಾಬ್ರಿಯಾ ಸರ್ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಶ್ಯಾಮ್ ಸರ್. ಶ್ಯಾಮ್ ಸರ್, ನಿಂಗಯ್ಯ ಸ್ವಲ್ಪ ಹೊತ್ತಿನಲ್ಲಿಯೇ ಜನರಿಗೆ ಕಂಪ್ಲೀಟ್ ಆಗಿ ತಲುಪ್ತಾರೆ, ಆದ್ರೆ ಏನು ಅವರು ಗ್ಲಿಮ್ಸ್ ತರ ಒಂದು ಟೀಸರ್ ಬಿಟ್ರಲ್ಲ, ಅದನ್ನ ನೋಡಿನೇ ಎಲ್ರಿಗೂ ಖುಷಿ ಆಯ್ತು. ಆಡಿಯೋ ರೈಟ್ಸ್ ಪಡೆದಿದ್ದೀರಾ ನಮ್ಮ ಲ್ಯಾಂಡ್ ಲಾರ್ಡ್ದು. ನಿಮ್ಗೆ ನಿಂಗವ್ವ ಹಾಡಿನ ಬಗ್ಗೆ ಏನಾದ್ರು ಹೇಳೋದಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ, ನಮ್ಮ ಸಿನಿಮಾದ ಹಾಡುಗಳು ಎಷ್ಟು ಚೆನ್ನಾಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಸಾರಥಿ ಸಿನಿಮಾ ನಮ್ಮದೇ ಇರೋದ್ರಿಂದ ಆಡಿಯೋ ಅಲ್ಲೊಂದು ಒಳ್ಳೆ ಲಿಂಕ್ ಇತ್ತು ಸತ್ಯಪ್ರಕಾಶ್ ಸರ್ ಜೊತೆ. ಸೊ ಅದೇ ರಿಲೇಷನ್ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ದುನಿಯಾ ವಿಜಯ್ ಸರ್ ಭೀಮಾ ಆದಮೇಲೆ ಇವಾಗ ಸಿಟಿ ಲೈಟ್ಸು ಅದೇ ಥರ ಒಂದು ರಿಲೇಷನ್ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಅಜನೀಶ್ ಸರ್ ನಮ್ಮ ಹತ್ರ ಮಾಡಿರೋದು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲ ಹಿಟ್ ಸಿನಿಮಾಗಳೇ. ಸೊ ಒಂದು ಒಳ್ಳೆ ಕಾಂಬಿನೇಷನ್ನು, ಭಟ್ರು ಸಾಹಿತ್ಯ, ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಹಾಡು ತುಂಬ ಅದ್ಭುತವಾಗಿ ಬಂದಿದೆ. ಸಾಂಗು ನೀವು ಇವಾಗ ಸ್ವಲ್ಪ ಹೊತ್ತಲ್ಲಿ ಕೇಳ್ತೀರಾ. ಆ್ಯಂಡ್ 100% ಹೇಳ್ತೀನಿ, ಶೂರ್ ಶಾಟ್ ಹಿಟ್ ಸಾಂಗ್ ಇದು. ಡೆಫಿನೆಟ್ಲಿ ಒಂದು ಫಿಲಿಮು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸಿನಿಮಾ ಸ್ವಲ್ಪ ಗ್ಲಿಮ್ಸ್ ನೋಡಿದ್ದೀನಿ. ಪ್ರೊಡ್ಯೂಸರು ಎಲ್ಲರೂ ಹೇಳ್ತಾರೆ ಹಣ ಸುರಿದಿದ್ದಾರೆ ಅಂತೇಳ್ಬಿಟ್ಟು, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಡೇಶ್ ಅವರು ಡೈರೆಕ್ಷನಲ್ಲಿ ಅದ್ಭುತವಾಗಿ ಬಂದಿದೆ. ಫೈಟ್ಸ್ ಎಲ್ಲ ಸ್ವಲ್ಪ ನಾನು ನೋಡಿದೆ. ಆಮೇಲೆ ಜಡೇಶ್ ಅವರು ಅಜನೀಶ್ ಅವರು ಕಾಂಬಿನೇಷನಲ್ಲಿ ಆಲ್ರೆಡಿ ಒಂದು ಮರಳಿ ಮನಸ್ಸಾಗಿದೆ ಅಂತೇಳಿ 100 ಮಿಲಿಯನ್ ಕ್ರಾಸ್ ಆಗಿರೋ ಸಾಂಗ್ ಇದೆ. ಸೊ ಇದೇ ಥರ ಈ ಸಾಂಗೂ ಅದೇ ಥರ ಸೂಪರ್ ಹಿಟ್ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಎಲ್ರಿಗೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅವರಿಗೆ. ಇದೀಗ ಟೆಕ್ನಿಕಲಿ ಖಂಡಿತವಾಗಿ ನಮ್ಮ ಸಿನಿಮಾದ ಬಗ್ಗೆ ಮಾತನಾಡಲೇಬೇಕು. ನಮ್ಮ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿಯಿಂದ ಹಿಡಿದು ಈ ಹಾಡಿಗೆ ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಫಿ ಮಾಡಿರೋರು ಕೂಡ ಇದ್ದಾರೆ. ಹಾಗಾಗಿ ಅವರಿಬ್ಬರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್, ವೆರಿ ವೆರಿ ಟ್ಯಾಲೆಂಟೆಡ್, ಸಾಲು ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸ್ವಾಮಿ ಜಿ ಗೌಡ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಸ್ವಾಮಿ ಸರ್, ಪ್ರೀತಿಯ ಸ್ವಾಗತ. ಇದೀಗ ನಮ್ಮೆಲ್ಲರನ್ನ ಕುಣಿಸೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಅದು ಸ್ಟೆಪ್ ಆಮೇಲೆ ನೋಡೋಣ ಅಂತ, ನೀವು ಮೊದಲು ಸ್ಟೆಪ್ ಹೇಗ್ ಮಾಡಿದೀರಂತ ಹೇಳಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಚಪಾಲಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್ ಭೂಷಣ್ ಮಾಸ್ಟರ್ ಆನ್ ಸ್ಟೇಜ್ ಪ್ಲೀಸ್. ಭೂಷಣ್ ಅವ್ರಿಗೂ ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಸ್ವಾಮಿ ಸರ್, ವಿಲ್ ಸ್ಟಾರ್ಟ್ ವಿತ್ ಯು. ಎಸ್
ಸಾರಿ, ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲದರಲ್ಲೂ ಕೂಡ ಸಿನಿಮಾಟೋಗ್ರಫಿ ಲುಕ್ಸ್ ಅಮೇಸಿಂಗ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರೂ ವಿಜುವಲ್ಸ್ ನೋಡಿ ನೀವೇ ಮಾತಾಡಿ, ನಾವು ಮಾತಾಡಕ್ ಬರಲ್ಲ. ಸಾರಿ, ಮಾಸ್ಟರ್ ಮಾತಾಡ್ತಾರೆ. ಸರ್ ಶುರುನೇ ಆಗಿಲ್ಲ, ಮುಗಿಸ್ಬಿಟ್ರಲ್ಲ ಸರ್. ಎಸ್ ಭೂಷಣ್ ಅವರೇ, ನಿಂಗವ್ವ ನಮ್ಮ ರಾಚಯ್ಯ ಹಾಗೂ ನಿಂಗಮ್ ಅವರ ಕಾಂಬಿನೇಷನ್ ಹೇಗೆ ವರ್ಕ್ ಮಾಡಿದ್ರೆ? ಬಟ್ ಸರ್ ಅದೊಂಚೂರು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾನು ಫಸ್ಟ್ ಟೈಮ್ ಜೊತೆ ಸಾಂಗ್ ಮಾಡಿದ್ದು. ನೀವು ಒಂಚೂರು ಹೆಂಗಿತ್ತು, ಹೀರೋಯಿನ್ ಹೆಂಗ್ ಆಕ್ಟ್ ಮಾಡಿದ್ರು ಅದಾದ್ರೂ ಹೇಳಿ ಸರ್, ಹಿಂದೇನ್ ಹೇಳಕ್ ಸಾಧ್ಯ? ಪ್ಲೀಸ್ ಸ್ವಾಮಿ ಸರ್. ನಾವು ಶೂಟಿಂಗ್ ಸ್ಪಾಟ್ ಅಲ್ಲಿ ಮಾತಾಡ್ತೀವಿ ಮಾಸ್ಟರ್, ಇಲ್ಲಿ ಮಾತಾಡಕ್ ಭಯ ಆಗುತ್ತೆ ಮಾಸ್ಟರ್. ಥ್ಯಾಂಕ್ ಯು ಸರ್. ನಿಮ್ಮ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಿದೆ ಇಲ್ಲಿ. ಎಸ್ ಪ್ಲೀಸ್ ಭೂಷಣ್ ಅವರೇ. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನಾನೇ ಮಾಡಬೇಕು ಅಂತ ನಮ್ಮ ಜಡೇಶ್ ಸರ್ ತುಂಬ ಹಠ ಹಿಡಿದು ಏನು ಮಾಡಿಲ್ಲ. ಸೊ ನಾನು ಮಾಡಿದ್ರೆ ಚೆನ್ನಾಗಿರ್ಬೋದು ಈ ಸಾಂಗ್ ಅನ್ನೋ ಉದ್ದೇಶ. ಮೇ ಬಿ ಚೆನ್ನಾಗಿ ಮಾಡಿದ್ದೀನಿ ಅನ್ಕೊಂತೀನಿ ಸರ್. ನನಗಿಂತ ಚೆನ್ನಾಗಿ ನಾನೇನು ಅನ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರು ಇದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಈ ಸಾಂಗ್ ನೋಡಾದ್ಮೇಲೆ ಇನ್ನೂ ರಿಲೀಸ್ ಆಗಿದೆ, ಬಟ್ ನಾವಿನ್ನೂ ನೋಡಿಲ್ಲ. ಇದು ನೋಡಾದ್ಮೇಲೆ ಒಂದು ಕರೆಕ್ಷನ್ ಮಾಡಿ ಆಡಿಯೋ ಕಂಪ್ನಿಯವರು, ಇದರಲ್ಲಿ ಕೊರಿಯೋಗ್ರಾಫರ್ ಹೆಸರಿಲ್ಲ, ದಯವಿಟ್ಟು ಅದೊಂದು ಆ್ಯಡ್ ಮಾಡಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರು ಇದಕ್ಕೆ ಕಾರಣ, ಯೂಶಲಿ ಇದು ಆಗ್ತಾನೆ ಇರುತ್ತೆ, ಇನ್ನೊಂದ್ಸಲಿ ಸರಿ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು. ಖಂಡಿತ ಆಗುತ್ತೆ. ಸೊ ಸಾರಿ ಫಾರ್ ದ್ಯಾಟ್. ಖಂಡಿತವಾಗಿ ನಮ್ಮ ತಂಡ ನಿಮ್ಮ ಹೆಸರನ್ನು ಹಾಕುತ್ತೆ. ಥ್ಯಾಂಕ್ ಯು ಸೋ ಮಚ್ ಭೂಷಣ್ ಸರ್. ಈಗ ಹಾಡು ರಿಲೀಸ್ ಆದಮೇಲೆ ವಿಲ್ ಡಾನ್ಸ್ ಟುಗೆದರ್. ಥ್ಯಾಂಕ್ ಯು ಸ್ವಾಮಿ ಸರ್. ಅಷ್ಟೇ ಪವರ್ಫುಲ್ ಆದಂತಹ ಡೈಲಾಗ್ಸ್ಗಳಿದೆ, ಹಾಗಾಗಿ ಅದನ್ನ ಬರೆದಿರೋರು ಇಬ್ರು ಇದ್ದಾರೆ, ಪವರ್ಫುಲ್ ವ್ಯಕ್ತಿಗಳು. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ಸ್ ನಮ್ಮ ಮಾಸ್ತಿ ಸರ್, ಅದೇ ರೀತಿಯಾಗಿ ಶ್ರೀಕಾಂತ್ ಸರ್ ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಶ್ರೀಕಾಂತ್ ಸರ್, ಹಾರ್ಟ್ಲಿ ವೆಲ್ಕಮ್ ಮಾಸ್ತಿ ಸರ್. LED ಒಂಚೂರು ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡಬೇಕಂತೆ ಒಂದು ಸ್ವಲ್ಪ. ಓಕೆ, ಪ್ರೀತಿಯ ಸ್ವಾಗತ. ನಮ್ಮ ನಿಂಗವ್ವ ಸಾಂಗ್ ಲಾಂಚ್ ಆಗ್ತಾ ಇದೆ, ಆದರೂ ನಮ್ಮ ಡೈಲಾಗ್ಗಳ ಬಗ್ಗೆ ಖಂಡಿತವಾಗಿ ನಾವು ಮಾತನಾಡಲೇಬೇಕು. ಲ್ಯಾಂಡ್ ಲಾರ್ಡ್ ಜರ್ನಿ ಆ್ಯಂಡ್ ನಿಂಗವ್ವ ಸಾಂಗ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಾಂಗ್ ರಿಲೀಸು, ಸೊ ಡೈಲಾಗ್ ರೈಟರ್ಸ್ ಮಾತಾಡೋದೇನಿಲ್ಲ, ಯಾಕೆಂದರೆ ರೂಲರು ಮತ್ತು ಸರ್ವೈವರ್ ಅಂತ ನಾವು 2 ಟೀಸರ್ಗಳು ಬಿಟ್ಟಾಗೆ ತುಂಬ ಮಾತಾಡಿದ್ದೀವಿ. ಇನ್ನು ಹೇಗೇನು ಮಾತಾಡಿದ್ರು ನಾನು ನಮ್ಮ ವಿಜಯ್ ಬಗ್ಗೆನೇ ಮಾತಾಡಬೇಕು. ಮತ್ತು ಥ್ಯಾಂಕ್ಸ್ ಎಲ್ರಿಗೂ, ಯಾಕೆಂದರೆ ಒಂದು ಸಪೋರ್ಟ್ ಆಗಿ ಬಂದಿರೋದಕ್ಕೆ. ಇವತ್ತು ಇಡೀ ಇಂಡಸ್ಟ್ರಿನೇ ಇಲ್ಲಿದೆ, ಸೊ ತುಂಬ ಖುಷಿ ಆಯಿತು. ಮತ್ತು ಇದು ಟೆಕ್ನಿಕಲ್ ಸಿನಿಮಾ ಅಂದರೆ ಅವರಿಬ್ಬರಿಗೂ ಅಷ್ಟು ಸಾಥ್ ಕೊಟ್ಟಿದ್ದೀವಿ ನಾವು, ಜಡೇಶ್ ಸರ್ಗೆ ಮತ್ತು ವಿಜಯ್ ಸರ್ಗೆ. ಸೊ ಥ್ಯಾಂಕ್ ಯು ಎಲ್ರಿಗೂ. ಈಗ ನಮ್ಮ ಸಹ ಬರಹಗಾರರು ಮಾತಾಡ್ತಾರೆ. ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಸಾಂಗಲ್ಲಿ ಮೇನ್ಲಿ ನಾವು ಹೇಳಕ್ ಹೋಗಿರೋದು ಒಂದು 40-50 ವರ್ಷದ ಗಂಡ ಹೆಂಡತಿ ಸಂಬಂಧ. ಸೊ ಅಲ್ಲಿವರೆಗೂ ಬರಬೇಕು ಅಂತಂದ್ರೆ ತುಂಬಾ ಜರ್ನಿ ಇರುತ್ತೆ ಎಲ್ಲರದು. ಸೊ ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲ ಕಪಲ್ಸನ್ನು ಇನ್ವೈಟ್ ಮಾಡಿದ್ದೀವಿ. ಸೊ ಅದೇ ರೀತಿ ನಿಮ್ಮ ಜೀವನನೂ ಚೆನ್ನಾಗಿರಲಿ, ಎಲ್ಲರ ಜೀವನ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ತಿ ಸರ್. ಇದೀಗ ನಮ್ಮ ಸಿನಿಮಾದ ಹೆಮ್ಮೆಯ ನಿರ್ಮಾಪಕರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ನಿಂಗವ್ವ ಹಾಡು ಬಿಡುಗಡೆ ಆಗುತ್ತೆ, ಆದ್ರೆ ಅದಕ್ಕೂ ಮುನ್ನ ನಮ್ಮ ಲ್ಯಾಂಡ್ ಲಾರ್ಡ್ ಜರ್ನಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಇದೀಗ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮೆಲ್ಲರ ಚಪಾಳಿಯೊಂದಿಗೆ ಸ್ವಾಗತಿಸಿ. KV ಸತ್ಯಪ್ರಕಾಶ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಮಂತ್ ಗೌಡ ಸರ್ ದಯವಿಟ್ಟು ಇದ್ರೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಹೀಸ್ ಕಮಿಂಗ್. ಓಕೆ, ಫಸ್ಟ್ ಆಫ್ ಆಲ್ ಸರ್, ಸಾರಥಿ ಫಿಲ್ಮ್ಸ್ ಪರವಾಗಿ ಮತ್ತೆ ನಮ್ಮ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ನಿರ್ಮಾಪಕರು ಬರ್ತಾರೋ ಅಷ್ಟು ತಂತ್ರಜ್ಞರು, ಕಲಾವಿದರು ಎಲ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಇದೀಗ ಲ್ಯಾಂಡ್ ಲಾರ್ಡ್ ಜನವರಿ 23ಕ್ಕೆ ಬರ್ತಾ ಇದೆ. ಇವತ್ತು ಹಾಡು ರಿಲೀಸ್ ಆಗ್ತಾ ಇದೆ, ನಿಂಗವ್ವ. ನಿಮ್ಗೆ ಹೇಗೆ ಅನ್ನಿಸ್ತು? ನಿಮಗೆ ಖುಷಿ ಆಯ್ತಾ ಹಾಡು ಕೇಳಿ? ನನಗೆ ಖುಷಿ ಆಗೋದಕ್ಕಿಂತ ಪ್ರೇಕ್ಷಕರಿಗೆ ಖುಷಿ ಆಗಬೇಕು. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಈ ಒಂದು ಚಿತ್ರದ ನಾಯಕ ನಟರಾದ ವಿಜಯ್ ಕುಮಾರ್ ಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು
ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಅವರ ಬೆನ್ನೆಲುಬಾಗಿ ಬಂದಿರುವಂತಹ ದಂಪತಿಗಳು, ನಮ್ಮ ಈ ಒಂದು ಕನ್ನಡ ಸಿನಿಮಾ ರಂಗದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ದಂಪತಿಯವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸತೀಶ್ ನೀನಾಸಂನವರು ಯಾವ ರೀತಿ ಅವರು ಕಷ್ಟ ಬಿಟ್ಟು ಮುಂದಕ್ಕೆ ಬಂದರು ತಮಗೆಲ್ಲರಿಗೂ ಗೊತ್ತಿದೆ. ಅವ್ರದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಅಯ್ಯಗೆಟ್ಟುವಂಥ ಸಿನಿಮಾ ಬರ್ತದೆ. ಅವ್ರಿಗೂ ಸಹ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಎಲ್ಲ ನಮ್ಮ ಚಿತ್ರದ ಟೆಕ್ನಿಷಿಯನ್ಸು, ಡೈಲಾಗ್ ರೈಟ್ಸರು, ಎಲ್ಲ ನಮ್ಮ ತಂತ್ರಜ್ಞರು ಹಾಗೂ ಮತ್ತೋರ್ವ ಮಿಲನ ಕೃಷ್ಣ ಅವರು ಮರೆತು ಬಿಟ್ಟಿದ್ದಾರೆ ನನ್ನ. ಸಾರಥಿ ಟೈಮಲ್ಲಿ ಸುಮಾರು ಸತಿ ನಾವು ಸೆಟ್ ಹತ್ರ ಬಂದು ಹೇಳ್ತಿದ್ದೆ, ನಿನ್ನಲ್ಲಿ ಏನೋ ಒಂದು ಕಳೆ ಐತಪ್ಪ, ಒಳ್ಳೆ ಹೈಟ್ ಇದೆಯಾ, ಮುಂದೊಂದು ದಿವಸ ನೀನು ಒಳ್ಳೆ ನಟನಾಗ್ತೀಯ ಅಂತ ಹೇಳಿದೆ. ಜ್ಞಾಪಕ ಇದೆ, ಕೇಳಿಸ್ಕೊಟ್ಟೆ ಅವ್ರನ್ನ. ಪಾಪ ಅವರು ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ. ಅವರ ದಂಪತಿಗಳು ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಆನಂದ್ ಅಡಿ ಅವರು, ನಮ್ಮದು ಅವ್ರದ್ದು 14-15 ವರ್ಷದ ನಂಟು. ಇವತ್ತು ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಸೆಟ್ ಹತ್ರನೇ ಬಂದು ನಾನು ಹೇಳಿದೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾವು ಬೇರೆ ಎಷ್ಟೇ 50 ಲಕ್ಷ ಆಫರ್ ಜಾಸ್ತಿ ಕೊಟ್ಟರು ಬೇಕಾದ್ರೆ ಅವ್ರನ್ನ ಕೇಳಿ, ಆದರೂ ನಾವು ಆನಂದ್ ಆಡಿಯೋ ಬಿಟ್ಟು ಬೇರೆಯವರಿಗೆ ಇದು ಮಾಡಲ್ಲ ಅಂತ ಹೇಳಿ ಅವರ ಬಾಂಧವ್ಯ ಆಗಿದೆ. ಆದರೆ ಮಾತಿಗೆ ತಪ್ಪದಂಗೆ ಕೇಳಿ ಅವ್ರಿಗೆ ಕೊಟ್ಟಿದ್ವಿ. ಇವತ್ತು ಅವರು ಬಂದಿದ್ದಾರೆ, ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಅಜನೀಶ್ ಅವರು, ತಮಗೆಲ್ಲರಿಗೂ ಗೊತ್ತು, ಈಗಾಗಲೇ ಕಾಂತಾರದಿಂದ ಪ್ಯಾನ್ ವರ್ಲ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥವ್ರು. ಇವತ್ತು ನಿಮ್ಗೆಲ್ಲರೂ ಗೊತ್ತಿರಬೇಕು, ನೋಡಿದರೆ ಏನೋ ಗೊತ್ತಿಲ್ಲ, 4 ಗಂಟೆ ಅವರು ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಡ್ತಾರೆ. ಭಾರಿ ಏಕೆಂದರೆ ಬ್ಯುಸಿ ಮ್ಯಾನ್ ಅವರು. ಇವತ್ತು ಸುಮಾರು ಚಿತ್ರಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ರಾತ್ರಿ 4 ಗಂಟೆಗೆ ಹೋಗಿ ನಮ್ಮ ಡೈರೆಕ್ಟ್ರು ನಿದ್ದೆ ಮಾಡಿಲ್ಲ. ನಿಜವಾಗ್ಲೂ ಸರ್, ಸ್ನಾನ ಮಾಡಿದ್ದು 10 ಗಂಟೆ ಬೆಳಿಗ್ಗೆ. ಯಾಕೆ ಸರ್ ಅಂದರೆ, ಏನು ಮಾಡೋ ಸರ್, 4 ಆಯಿತು. ವಿಜಯ್ ಸರ್ನ ಆಮೇಲೆ ಅನನ್ಯ ಭಟ್ ಅವ್ರನ್ನ ಕರ್ಕೊಂಡೋಗಿ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬೇಕಾ, ಬನ್ನಿ ಸರ್ ಅಂತ ಹೇಳಿದ್ರು. ತಿಂಡಿ ತಿಂದ್ರ ಅಂದ್ರೆ ಇಲ್ಲ ಸರ್ ಅಂದರು. ಬರ್ಗರ್ ತರಿಸ್ಬಿಟ್ಟು ಅವಾಗ ಬ್ರೆಡ್ ನನಗೂ ಕೊಟ್ಟರು, ಅವರು ತಿಂದರು. ಆ ಥರ ನಮ್ಮ ಮ್ಯೂಸಿಕ್ ಅಜನೀಶ್ ಸರ್ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇವತ್ತು ಅದೇ ರೀತಿ ಮಿತ್ರಾ ಸರ್ ಅವರು, ಎಲ್ಲ ನಮ್ಮ ಏನು ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ನಾಯಕ ನಟರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ಮಾಧ್ಯಮ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮಿತ್ರರು, ಇವತ್ತು ದಯವಿಟ್ಟು ಇವತ್ತು ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಅದೇ ರೀತಿ ಈ ಒಂದು ಲ್ಯಾಂಡ್ ಸಿನಿಮಾ ಗೆಲ್ಸೋದಕ್ಕೆ ಎಲ್ಲ ನಮ್ಮ ಮಾಧ್ಯಮ, ಪತ್ರಿಕಾ, ಡಿಜಿಟಲ್ ಮಾಧ್ಯಮದವರು ದಯವಿಟ್ಟು ತಮ್ಗೆ ಯಾರೋ 6:15 ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ, ತಮ್ಮಲ್ಲಿ ಕ್ಷಮೆ ಇರಲಿ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತ, ಇವತ್ತು ಹೇಳ್ತಾರೆ ಕಾಣದ ಕೈಗಳು ಎಷ್ಟಿರ್ತವೆ, ಏನೋ ಒಂದು ಮಾಡಕ್ಕೆ ಹೊರಟಾಗ ನಾವೊಬ್ಬರು ನೋಡ್ತೀವಿ, ನಮ್ಮನ್ನೊಬ್ಬರು ನೋಡ್ತಾರೆ, ನಮ್ಮಿಂದೆ ಬೇರೆ ರೀತಿ ಪ್ರೋತ್ಸಾಹ ಮಾಡಿದಂಥವ್ರು, ನಮಗೆ ಬೆನ್ನೆಲುಬಾಗಿ ನಿಂತಂಥವ್ರು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಇವತ್ತು ಯಾಕಂದರೆ ನಮ್ಮ ಮೀಡಿಯಾದವರು ಆಗಲಿ ಯಾರೇ ಆಗಿರಲಿ, ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ. ಒಬ್ಬ ನಿರ್ಮಾಪಕ ಬಂಡವಾಳ ಆದರೆ ಒಬ್ಬ ಹೀರೋ ಬೆಳೀತಾರೆ. ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿದ್ರೆ ಒಬ್ಬ ಅವರ ಶಕ್ತಿ ತೋರಿಸ್ಕೋಬೇಕಾದ್ರೆ ಒಬ್ಬ ನಿರ್ದೇಶಕ, ಅದೇ ರೀತಿ ಎಲ್ಲರೂ ಅಷ್ಟೇ, ಒಂದು ಅವಕಾಶ ಸಿಗಬೇಕಾದ್ರೆ ಒಬ್ಬ ನಿರ್ಮಾಪಕ ಬೇಕೇ ಬೇಕು. ಆದರೆ ನಮಗೇನಾಗಿದೆ ಅಂದರೆ ಇಲ್ಲಿ ನಿರ್ಮಾಪಕ ಅಂದರೆ TRP ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ನಮ್ಮನ್ನು ಯಾರು ಮಾತಾಡ್ಸಲ್ಲ. ಲಾಸ್ಟ್ ಅದು ಬೇಜಾರು ಮಾಡ್ಕೊಂಬಿಡಿ, ಅಲ್ಲಿ ಸಮಯದ ಅಭಾವ ಇತ್ತು, ಕರೆದ್ರೂ ನಾನು ಮಾತಾಡ್ತಿರಲಿಲ್ಲ. ಯಾಕಂದರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟು ಶರವಣ ಅವರು, ಇದು ನವರಸನ್ನು ಹೇಳ್ತಾ ಇದ್ರು, ಸಾರ್ ಟೈಮ್ ಆಗೋಯ್ತು ಅಂತ. ಇನ್ನೊಂದು ಶೋದು ದುಡ್ಡು ಕೊಡೋಣ ಬಿಡಪ್ಪ ಅಂದರೆ, ಇದೆಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿ ಆಮೇಲೆ ಇದಾಗ್ಬಿಡ್ತಿದೆ ಸರ್, ಇನ್ನೊಂದು ಸತಿ ನಮಗೆ ಕೊಡಲ್ಲ ಅಂತ ಇದ್ರು. ದಯವಿಟ್ಟು ಜಸ್ಟ್ ಜೋಕ್ ಮಾಡಿದೆ. ಇವತ್ತು ಏನು ನಮ್ಮನ್ನು ಈ ಒಂದು ಲ್ಯಾಂಡ್ಲಾರ್ಡನ್ನು ಬೆಳೆಸಬೇಕು ಅಂತ ಬಂದಿದ್ದಾರೆ ಮಾಧ್ಯಮದವರು. ನಿಜವಾಗ್ಲೂ ನಾನು ಇವತ್ತು ತುಂಬ ಹೃದಯದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಇಡೀ ಏನು ನಮ್ಮ ಚಿತ್ರತಂಡಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಬಂದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಆಗೋ ಕಾರಣ, ಯಾಕಂದರೆ 14 ವರ್ಷಗಳ ಹಿಂದೆ ನಾನು ಸಾರಥಿ ಮಾಡಿದ್ದು. ಯಾಕಂದರೆ ನಾನು ಒಂದು ಸತಿ
ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ, ಮತ್ತೇನಾದ್ರೂ ಎಲ್ಲಿ ಎಡಬಿಡ್ತೀನೋ ಅಂತೇಳಿ ಸಿನಿಮಾ ಬೇಡಪ್ಪ ಅಂತ ಹೇಳಿದೆ. ಆ ಒಂದು ಸಂದರ್ಭದಲ್ಲಿ ಜಡೇಶ್ ಅವರು ನಮ್ಮ ಮನೆಗೆ ಬಂದು ಕತೆ ಹೇಳಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ರಿಪೇರ್ ಆಗಿರಲಿಲ್ಲ. ಅವರು ಬಂದು ಹೇಳಿದ್ರು. ಇವಾಗ ಯಾಕಂದರೆ ನಾನು ಮೊನ್ನೆ ಒಂದು ಮಾತಂದರು, ಸರ್ ಈ ಒಂದು ಸಿನಿಮಾ ಸೋಲು ಗೆಲುವು ಏನೇ ಆದ್ರೂ ನಾನೇ ವಹಿಸ್ಕೊತೀನಿ. ಕಾರಣ ಏನಂದರೆ ನಿರ್ಮಾಪಕರು ನೀವೇನು ಮಾಡ್ತೀರಾ ಅಂತ ಕೇಳಿಲ್ಲ, ನಾನು ಏನು ಕೇಳ್ತೀನಿ ಎಲ್ಲ ಕೊಟ್ಟರು ಅಂತ ಹೇಳಿದ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ನನ್ನ ಒಬ್ಬ ಮಿತ್ರ ನನ್ನ ಹತ್ರ ನಿಜವಾಗ್ಲೂ ನಾನು ರೆಡಿನೂ ಆಗಿರಲ್ಲ, ಏನೂ ಇರಲಿಲ್ಲ. ಅವತ್ತು ಗಿರೀಶ್, ಇವತ್ತು ಅವರು ನನ್ನ ಆತ್ಮೀಯ ಮಿತ್ರ ಸಹೋದರ. ಅಣ್ಣಾಜಿ, ಗಿರಿ ಅಂದರೆ ಬೆಟ್ಟ, ನಾನು ಯಾವತ್ತು ನಿನ್ನಿಂದ ಬೆಟ್ಟದಾಗಿ ಇರ್ತೀನಿ, ಮಾಡೋಣ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು. ಇವತ್ತು ಅವ್ರನ್ನೂ ನೆನ್ಸ್ಕೊಂತ ಮೂರ್ತಿ ಅಂತ, ಆನಂದ್ ಅಂತ, ಅರವಿಂದ್ ಅಪ್ಪಾಜಿ ಅವರಂತ ಸುಮಾರು ಬೇಕು. ನಮ್ಮ ಅಶೋಕಣ್ಣವರು ದಯವಿಟ್ಟು ಅವರು ಮುಂದಕ್ಕೆ ಬರಲ್ಲ, ತಮಗೆಲ್ಲರಿಗೂ ಗೊತ್ತು. ಅಶೋಕ್ ಹೆಗ್ಡೆ ಅವರು ಯಾವುದೇ ಕಾರಣಕ್ಕೂ ಈ ಸಿನಿಮಾಕ್ಕೆ ನೀನು ಫೈನಾನ್ಸ್ ತಗೊಂಡ್ರೆ ಸಾರಥಿ ಥರ ತೊಂದರೆ ಆಗ್ಬೋದು, ಬೇಡ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಜವಾಗಲೂ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಮಗೆ ಗೊತ್ತಿರುತ್ತೆ. ಈ ಒಂದು ಫೈನಾನ್ಸ್ ಸ್ಟೇಜಲ್ಲಿ ಕಾಲದಲ್ಲಿ ಕೊನೆಯವರೆಗೂ ನಾವು ಸಾಲ ತಗೊಂಬಾರ್ದು, ಹಾಗೆ ಸಿನಿಮಾ ಮಾಡಬೇಕು ಅಂತೇಳಿ ಅಶೋಕಣ್ಣ, ಶರತಣ್ಣ ಅವ್ರು ಹಿಂದೆ ಕುಂತಿದ್ದಾರೆ. ಅವರು ನಂಗೆ ಕರೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ. ಇವತ್ತು ಆ ಥರ ಕಾಣದ ಕೈಗಳಿರ್ತವೆ. ಅದೇ ರೀತಿ ನಮ್ಮ ಸುಪ್ರೀತ್ ಅವರು, ನಾನು ಹೇಳಿದೆ ಸರ್ ಏನಾದ್ರೂ, ನಾನು ಫಸ್ಟ್ ಹೋಗಿ ಕೇಳಿದಾಗ ಫೈನಾನ್ಸ್ ರಿಜೆಕ್ಟ್ ಆಗಿತ್ತು. ಎರಡನೇ ಸತಿ ಅವರಾಗ ಅವರೇನೆ ಎಲ್ಲ ಒಂದು ಕಡೆ ಹೇಳಿದಾಗ, ಏನು ಸರ್ ಏನೋ ಬೇಕಿದೆಯಾ ಅಂತ. ಇಲ್ಲ ಸರ್ ನಾನು ಸಾಲ ತೊಗೊಂಡ್ರೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ, ಇನ್ನೊಂದು ಕೊಡಬೇಕಾಗುತ್ತೆ, ದಯವಿಟ್ಟು. ಹೌದಾ, ಫೈನಾನ್ಸು ಒಂದೇ ನಿಮಿಷ ಸರ್, ಅದೊಂದು ಮಾನಿಟರ್ ಚೆಕ್ ಮಾಡ್ತಾರೆ. ಸೊ ಸಾರಿ. ಸಾರಿ ಸರ್. ಅಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಿರ್ಮಾಪಕರಿಗೆ ಮಾತಾಡೋಕೆ ಅವಕಾಶ ಸಿಕ್ಕಲ್ಲ. ಇನ್ನು 3-4 ಇವೆಂಟ್ ಇರ್ತದೆ, ನಾವು ಯಾರು ಮಾತಾಡಕ್ಕೆ ಹೋಗಲ್ಲ, ದೊಡ್ಡವ್ರು ಕರೆಸ್ತಾರೆ. ಇದೊಂದು ವೇದಿಕೆಯಲ್ಲಿ 2 ಮಾತಾಡ್ತೀನಿ, ಯಾರಾದರೂ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಿಜವಾಗ್ಲೂ ನಮ್ಮನ್ನು ಯಾರು ಕರೆಯಲ್ಲ. ಆದರೆ ಪ್ರತಿಯೊಬ್ಬರು ಕೇಳೋದು ಹೀರೋ ಸಾಬ್ನ ಅಂತ ಕೇಳ್ತಾರೆ. ಒಬ್ಬ ನಿರ್ಮಾಪಕನ ಯಾರು ಕರೆಯಲ್ಲ ಈ ಒಂದು ಅವಕಾಶದಲ್ಲಿ. ಯಾಕಂದ್ರೆ ನನ್ನ ಹಿಂದೆ ಶ್ರಮ ಪಟ್ಟವ್ರನ್ನ ನಾನು ಹೇಳ್ಕೊಂಡಿಲ್ಲ ಅಂದರೆ ನಾನು ಕೃತಜ್ಞಹೀನನಾಗ್ತೀನಿ. ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಕ್ಷಮಿಸಿ. ಇಲ್ಲ ಇನ್ನು 2 ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಈ ಒಂದು ಸಿನಿಮಾಕ್ಕೆ ನಾನು ಹೇಳಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡುವಂಥ ನಮ್ಮ ಜಡೇಶ್ ಅವ್ರ ಮನೆಗೆ ಬಂದಾಗ ಒಂದು ಮಾತಂದ್ರು. ಆದರೆ ಹೇಳ್ತೀನಿ, ನಿಜವಾಗ್ಲೂ ಕುಡ್ರಿಗೆ ಸಖತ್ ಬುದ್ಧಿ ಇರ್ತದೆ. ಬೇಜಾರು ಮಾಡ್ಕೊಂಬಿಡಿ, ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಆತ ಬಂದು ಕೇಳ್ಕೊಂಡ, ಸರ್ ಒಂದು ಒಳ್ಳೆ ಕತೆ ಇದೆ ಸರ್. ಏನಪ್ಪ ಅಂತ, 4-5 ಕಡೆ 10 ಕಡೆ ಹೋಗಿದ್ದೀನಿ ಸರ್, ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಮಾಡೋಣ ಅಂತ ಹೇಳ್ತಾರೆ ಸರ್ ಅಂತ. ಆತನ ಕ್ಯಾಲ್ಕುಲೇಷನ್ ಏನು ಅಂದರೆ, ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನು 1 ತಿಂಗಳು 1.5 ತಿಂಗಳಲ್ಲಿ ರಿಲೀಸ್ ಸ್ಟೇಜಲ್ಲಿತ್ತು. ಇವ್ರು 2 ವರ್ಷದಿಂದ ಆ ಕಥೆನ ಅವ್ರಿಗೋಸ್ಕರ ರೆಡಿ ಮಾಡ್ಕೊಂಡು ಒಂದು ಯಾವ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ರೆಡಿ ಟು ಶೂಟ್ ಅಂತ ಮಾಡ್ಕೊಂಡಿದ್ರು. ಆಮೇಲೆ ಇವತ್ತೇನಾದರೂ ನಾಳೆ ಭೀಮದ ನನಗೆ ಫ್ಲ್ಯಾಶ್ ಗೊತ್ತು. ಆದರೆ ಸರ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದರೆ ಹೀರೋ ಸರ್ ಅವರು ಬೇರೆ ಇವರು ಪ್ರೊಡ್ಯೂಸರ್ನ ಒಪ್ಕೊಂಡ್ಬಿಡ್ತಾರೆ ಸರ್, ಹಾಗೆ ಅಂದರು. ನಾನು ಹೇಳಿದೆ, ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ ಜಡೇಶ್, ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರೆ. ಆಮೇಲೆ ಏನು ಸರ್ ನೀವು ನಿಮ್ಮ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿನ್ನ ಮಗ ಅಂತ ತಿಳ್ಕೊಳ್ಳಿ ಸರ್, ಮಾಡಿ ಸರ್. ಆಮೇಲೆ ಒಂದು ಹಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದರೆ ದೇವರಣೆ ಸುಳ್ಳಲ್ಲ. ಆತನ ಕ್ಯಾಲ್ಕುಲೇಷನು ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡಂದು, ಜಡೇಶ್ ಅವ್ರದ್ದು, ಇಡೀ ತಂಡದ್ದು ಸರ್. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರುಗಿ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟು. ಅವ್ರಿಗೆ ಬಿಲಿಮೆ 90 ದಿವಸ ಶೂಟ್ ನಡೆದಿದೆ, 60 ದಿವಸ ಡೇ ಆ್ಯಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್. ಇದು ಬೆಳಿಗ್ಗೆ 6ರಿಂದ ರಾತ್ರಿ 2 ಗಂಟೆವರೆಗೂ ನಮ್ಮ ಹೀರೋ ಸರ್ ಸ್ಪಂದಿಸ್ತಿದ್ದಂಥ ರೀತಿ ಎಲ್ಲರೂ ಹೇಳ್ತಾ ಇದ್ರು. ರಚಿತಾ ಮೇಡಮ್ ಅವರು ಬರಬೇಕಾದ್ರೆ, ನಿಜವಾಗ್ಲೂ ಮೇಡಮ್ ಇವತ್ತು 8:15 ಬರ್ತಾಯಿದ್ರು. ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ. ಯಾಕಂದರೆ ಆತನಿಗೆ ಗೊತ್ತಿತ್ತು, ಈ ಒಂದು ಸಿನಿಮಾ ನಾನು ಗೆಲ್ಸಿರೆ ನಿರ್ಮಾಪಕ ಉಳಿತಾನೆ, ನನ್ನ ಹೆಸರು ಎಲ್ಲ ಹೋಗುತ್ತೆ. ಒಬ್ಬ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನು ನಾನು ಈ ಸಂದರ್ಭದಲ್ಲಿ ನಾನು ನೆಕ್ಸ್ಟ್ ಸಮಯ ಸಿಕ್ಕಲ್ಲ, ನಾನು ಮಾತಾಡೋಕ್ಕೆ ಹೋಗಲ್ಲ, ಪ್ರೊಡ್ಯೂಸರ್ ಮಾತಾಡ್ತಾರೆ. ಇವತ್ತು
ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರಾಗಿ ಮಾಡಿಲ್ಲ, ಮ್ಯಾನೇಜರಾಗಿ ಮಾಡಿದ್ದೀನಿ. ಇವತ್ತು ಆ ಒಂದು ವರ್ಕ್ಸ್ಮ್ಯಾನ್ಶಿಪ್ಪು ಅವ್ರದ್ದು ಏನು ಅಂತ ಅದೇ ರೀತಿ ನಮ್ಮ ಫೈಟ್ ಮಾಸ್ಟರ್ ಹೇಳ್ತಾರೆ ಆಂಧ್ರದಲ್ಲಿ 2-3 ಸ್ಪೀಚಲ್ಲಿ, ವಾಟ್ ಏನು ಸರ್ ಪರ್ಫಾರ್ಮೆನ್ಸ್ ಯುವರ್ ಹೀರೋ, ಎಂಥ ಒಂದು ಡೂಪ್ ಹಾಕ್ಸಿಲ್ಲ, ಏನೂ ಹಾಕ್ಸಿಲ್ಲ ಮನುಷ್ಯ. ಇಲ್ಲ ಸರ್ ನಾನೇ ಮಾಡ್ತೀನಿ, ಒಂದು ಸತಿ ಇಲ್ಲದ್ರೆ 2 ಸತಿ ಆಗಲಿ ಅಂತ ಹೇಳಿ ಮಾಡೋದಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ. ಇನ್ನು ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ಏನಾದರೂ ಲೇಟಾಗಿತ್ತು ಕ್ಷಮಿಸಿ. ಇದು ನಂದು ಕೊನೆಯ ಅವಕಾಶ, ಯಾಕಂದರೆ ನೆನಿಬೇಕು. ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದವ್ರು ನೆನಿಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ. ಇವತ್ತು ಈ ಒಂದು ಚಿತ್ರದಿಂದ ಇಡೀ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಹ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ಅವಾರ್ಡ್ ಮೇಲೆ ಅವಾರ್ಡ್ ಬರುತ್ತೆ ಸರ್. ಹಿಂದೆ ಸಾರಥಿ ನಾನು ಆಕಸ್ಮಿಕವಾಗಿ ನನಗೆ ಸಿನಿಮಾಗೆ ಗೊತ್ತಿಲ್ದಂಗೆ ಬಂದು ಸಿನಿಮಾ ಮಾಡಿದಾಗ ನಮಗೆ 5 ಅವಾರ್ಡ್ ಬಂತು. ಇದರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಹೀರೋಯಿನ್ ಸರ್ ಇರ್ಬೋದು, ಹೀರೋ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಒಂದು ರಾಜ್ಯ ಪ್ರಶಸ್ತಿ ಬಂದೇ ಬರ್ತದೆ. ಈ ಸಿನಿಮಾಕ್ಕೆ ತುಂಬ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ತಾ, ತಮಗೆಲ್ರಿಗೂ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಸರ್. ಇದೀಗ ತಡವಾಗಿ ಬಂದ ನನ್ನ ಆತ್ಮೀಯರು, ಖ್ಯಾತ ನಿರ್ದೇಶಕರು, ನಿರ್ಮಾಪಕರು, ಆಕ್ಟರ್ ಅಂತ ಹೇಳಿ ತರುಣ್ ಸುಧೀರ್ ಅವ್ರ ದಂಪತಿಗಳು ಸಹ ನಮ್ಮ ಚಿತ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸತ್ಯಪ್ರಕಾಶ್. ನಿರ್ಮಾಪಕರು ಸತ್ಯಪ್ರಕಾಶ್ ಸರ್ ಬಹಳಷ್ಟು ಮನಸ್ಸನ್ನ ಬಿಚ್ಚಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಪ್ರಾಮಿಸ್, ಮುಂದಿನ ಕಾರ್ಯಕ್ರಮ ಲ್ಯಾಂಡ್ ಲಾರ್ಡ್ ಮಾಡಿದಾಗ ಮೊದಲ ಮಾತು ಅವ್ರಿಗೆ ದಯವಿಟ್ಟು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೇಮಂತ್ ಸರ್, ಸತ್ಯಪ್ರಕಾಶ್ ಸರ್ ತುಂಬಾನೇ ಪ್ರೀತಿಯಿಂದ ಮನಸ್ಸು ಬಿಚ್ಚಿ ಮಾತನಾಡಿದ್ರು. ಇದೀಗ ನಿರ್ಮಾಪಕರಾಗಿ ಲ್ಯಾಂಡ್ ಲಾರ್ಡ್ ಬಗ್ಗೆ ಹಾಗೂ ನಿಂಗವ್ವ ಹಾಡಿನ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾವು ಕೊಟ್ಟಿರೋ ಆಮಂತ್ರಣಕ್ಕೆ ಗೌರವದಿಂದ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಲೇಟ್ ಆದ್ರೂ ನಮ್ಮ ಪ್ರೋಗ್ರಾಮ್ ಲೇಟೆಸ್ಟ್ ಆಗಿರುತ್ತೆ, ಯೋಚನೆ ಮಾಡಬೇಡಿ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಮಾತಾಡೋಕ್ಕಿಂತ ಜಾಸ್ತಿ ನಮ್ಮ ತಂದೆನೇ ಮಾತಾಡ್ಬಿಟ್ಟಿದ್ದಾರೆ. ನಾನು ಬರೀ ಇವೆಂಟ್ ಬಗ್ಗೆ ಮಾತಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಏಪ್ರಿಲ್ 11, 2024 ಈ ಸಿನಿಮಾ ಶುರು ಮಾಡಿದಾಗ ಏನು ಎನರ್ಜಿ, ಏನು ನಮ್ಮದೊಂದು ಚಾಲೆಂಜ್ ಇತ್ತು ಮತ್ತು ಒಂದು ಗೋಲ್ ಇತ್ತು. ಫಸ್ಟ್ ಡೇನೇ ನಾವು ಫಿಕ್ಸ್ ಆಗಿದ್ವಿ. ಆ ಗೋಲ್ಗೆ ಒಬ್ಬೊಬ್ಬರೇ ಸಾಥ್ ಕೊಡ್ತಾ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ನಿಮ್ಮ ಮುಂದೆ ಇದುವರೆಗೂ ಕೈಯಲ್ಲಿ ಕೊಡ್ಲಿ ಹಿಡಿದು ರಚಿತಾ ರಾಮ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ವಿ. ಆಮೇಲೆ ನಮ್ಮ ವಿಜಯ್ ಅಂಡ್ ಅವ್ರನ್ನ ಸರ್ವೈವರ್ ಅಂತ ತೋರಿಸಿದ್ವಿ. ನೆಕ್ಸ್ಟ್ ರಾಜ್ ಬಿ ಶೆಟ್ರನ್ನ ರೂಲರ್ ಅಂತ ತೋರಿಸಿದ್ವಿ. ಇವಾಗ ನಮ್ಮ ಚಿತ್ರದ ಮೊದಲನೇ ಹಾಡು ನಿಂಗವ್ವ. ಈ ಚಿತ್ರದ ಸ್ಪೆಷಾಲಿಟಿ ನಾನು ಹೇಳಬೇಕಂದ್ರೆ ತುಂಬ ಇದೆ, ಬಟ್ ಶಾರ್ಟ್ಕಟ್ಟಾಗಿ ಹೇಳ್ತೀನಿ. ನಮ್ಮ ಜಡೇಶ್ ಸರು ಮತ್ತು ಅಜನೀಶ್ ಸರ್ ಕಾಂಬಿನೇಷನ್ನು. ಈಗ ತಾನೇ ಯೋಗರಾಜ್ ಭಟ್ರು ಬಂದಿರೋದು ಸರ್, ವೆಲ್ಕಮ್ ಸರ್, ಥ್ಯಾಂಕ್ ಯು. ಅಜನೀಶ್ ಸರು ಸಾಂಗ್ ಸ್ವಲ್ಪ ಲೇಟಾಗಿ ಕೊಟ್ರು ಲೇಟೆಸ್ಟಾಗಿ ಕೊಡ್ತಾರೆ. ನಮ್ಮ ಡೈರೆಕ್ಟ್ರು ಪಾಪ ನಿದ್ದೆಗೆಟ್ಟು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಶ್ಯಾಮ್ ಸರ್, ನಿಮಗೆ ಪ್ರಾಫಿಟ್ ಆಗುತ್ತೆ ಸರ್ 100%. ಸೊ ಈ ಸಾಂಗ್ನ ವಿಜಯ್ ಪ್ರಕಾಶ್ ಸರ್ ಮತ್ತು ಅನನ್ಯ ಭಟ್ ಅವ್ರು ಹಾಡಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಯೋಗರಾಜ್ ಭಟ್ರು ಈ ಹಾಡಿನ ಸಾಹಿತ್ಯವನ್ನು ಬರೆದಿದ್ದಾರೆ. ಇನ್ನೇನು ನೀವೆಲ್ಲ ಇವಾಗ ಈ ಹಾಡನ್ನ ಕೇಳ್ತೀರಾ, ನಾನು 100% ಹೇಳ್ತೀನಿ ತಮ್ಮೆಲ್ಲರಿಗೂ ಈ ಹಾಡು ಇಷ್ಟ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ಥ್ಯಾಂಕ್ ಯು ಸೋ ಮಚ್ ಸತ್ಯಪ್ರಕಾಶ್ ಸರ್. ದಯವಿಟ್ಟು ಮತ್ತೊಮ್ಮೆ ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿಂಗವ್ವ ಹಾಡನ್ನ ಲಾಂಚ್ ಮಾಡುವಂತಹ ಸಮಯ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಮದುವೆ ಆದ ನಂತರ ಒಂದು ಸ್ಪಾರ್ಕ್ ಇರಬೇಕು ದಾಂಪತ್ಯದಲ್ಲಿ ಅಂತ ಹೇಳಿ. ಸ್ಪಾರ್ಕ್ ಇರೋದನ್ನ ನಾವಿಲ್ಲಿ ನಿಂಗವ್ವ ಹಾಗೂ ರಾಚಯ್ಯ ನಡುವೆ ನೋಡಬಹುದು ಈ ಹಾಡಿನಲ್ಲಿ. ಈ ಹಾಡಿನ ಮ್ಯೂಸಿಕ್ ಡೈರೆಕ್ಟರ್ ರಜನೀಶ್ ಲೋಕನಾಥ್ ಸರ್, ಅದೇ ರೀತಿಯಾಗಿ ಹಾಡನ್ನ ಬರೆದಿರೋದು ನಮ್ಮ ಯೋಗರಾಜ್ ಭಟ್ ಸರ್, ಇನ್ನು ನಮ್ಮ ಹಾಡನ್ನ ಹಾಡಿರೋದು ವಿಜಯ್ ಪ್ರಕಾಶ್ ಸರ್, ಅದೇ ರೀತಿಯಾಗಿ ಅನನ್ಯ ಭಟ್ ಅವರು. ಇದೀಗ ಈ ಹಾಡನ್ನ ಲಾಂಚ್ ಮಾಡೋದಕ್ಕೆ ಯಾವ ರೀತಿಯಾಗಿ ಅವರಿಬ್ಬರ ನಡುವೆ
ಮದುವೆ ಆದ ನಂತರದಲ್ಲೂ ಕೂಡ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿಜ ಜೀವನದಲ್ಲಿರುವಂತಹ ನಮ್ಮ ಜೋಡಿ ಹಕ್ಕಿಗಳನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಅವರು ಸಾಂಗ್ ಅನ್ನ ಲಾಂಚ್ ಮಾಡ್ತಾರೆ. ದಯವಿಟ್ಟು ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಸೋನಲ್ ಸುಧೀರ್ ಅವರು ಹಾಗೂ ತರುಣ್ ಕಿಶೋರ್ ಸುಧೀರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ದಂಪತಿ ಸಮೇತರಾಗಿ ಜೊತೆಯಾಗಿ ಬರಬೇಕು. ನಮ್ಮ ಶ್ರೀಮತಿ ಜ್ಯೋತಿ ಪ್ರೇಮ ಅವರು, ಏನು ಶ್ರೀಮತಿ ಮಿಲನಾ ನಾಗರಾಜ್ ಅವರು ಹಾಗೂ ಡಾರ್ಲಿಂಗ್ ಕೃಷ್ಣ ಸರ್ ದಂಪತಿ ಸಮೇತರಾಗಿ ದಯವಿಟ್ಟು ವೇದಿಕೆಗೆ ನಿಮ್ಮೆಲ್ಲರ ಜೋರಾದ ಚಪಾಳಿಯೊಂದಿಗೆ ನಮ್ಮ ಸ್ಯಾಂಡಲ್ವುಡ್ ನ ರಿಯಲ್ ಲೈಫ್ ಜೋಡಿ ಹಕ್ಕಿಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಹಾಡು ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ರಾಚಯ್ಯ ಯಾವ ರೀತಿಯಾಗಿ ನಿಂಗವನ್ನ ಇನ್ನೂ ಎಷ್ಟು ಪ್ರೀತಿ ಮಾಡ್ತಾರೆ ವಯಸ್ಸಾದ್ಮೇಲೂ ಅಂತ ಹೇಳಿ. ಹಾಗಾಗಿ ನಮ್ಮ ಆಸೆ ಜೋಡಿ ಸಮೇತರಾಗಿ ಬಂದಿರೋದ್ರಿಂದಾಗಿ ರಿಯಲ್ ಲೈಫ್ ಜೋಡಿಗಳು ಲಾಂಚ್ ಮಾಡಬೇಕು ಅಂತ ಹೇಳಿ ನಾನು ಕೌಂಟ್ ಡೌನ್ ಕೊಡ್ತೀನಿ. ನೀವು ನಿಂಗವ ನಿಂಗವ ಸಾಂಗ್ ಲಾಂಚ್ ಅಂತ ಜೊತೆಲಿ ಹೇಳಿದ್ರಿ. ಚೆಕ್. ಹಲೋ. Ningawa song launch. Good luck, good luck. Thank you. ಥ್ಯಾಂಕ್ ಯು ಸೋ ಮಚ್. ಕ್ಯೂಟೆಸ್ಟ್ ಜೋಡಿ ನಾವು ನೋಡಿರೋದ್ರಲ್ಲಿ ಈ ಒಂದು ಟೈಮ್ಲೆಸ್ ಲವ್, ಅನ್ಕಂಡೀಷನಲ್ ಲವ್ ಹೇಳ್ತೀವಲ್ಲ, ನಿಜವಾಗ್ಲೂ ಜೋರಾದ ಚಪ್ಪಳಿ. ಎಷ್ಟು ಕ್ಯೂಟ್ ಆಗಿ ಇಬ್ರು ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಟಿಂಗ್ ಅಂತ ಅನ್ಸಲ್ಲ, ರಿಯಲ್ ಲೈಫ್ ಗಂಡ ಹೆಂಡತಿ 45-50 ಆದ್ಮೇಲೂ ಆ ಪ್ರೀತಿ ಇರುತ್ತಲ್ಲ, ಇಟ್ ಲುಕ್ಸ್ ಅಮೇಝಿಂಗ್. ಸೀರಿಯಸ್ಲಿ ನಾನಂತೂ ಲಿಟ್ರಲಿ ಫ್ಯಾನ್ ಆಗಿಬಿಟ್ಟೆ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಜಡೇಶ್ ಸರ್ ಖುಷಿಯಾಗ್ಬಿಟ್ರು, ಅವರು ನಾಚ್ಕೋತಾ ಇದ್ರು ಅಲ್ಲಿ ನಿಂತ್ಕೊಂಡು. ಏನು ಹಾಡಿನ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಯಾಕಂತ ಹೇಳಿದ್ರೆ ಎಲ್ಲವೂ ಅದ್ಭುತಗಳು ಸೇರಿದಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ನಿಂಗವ ನಿಂಗವ ಹಾಡು. ಅದಕ್ಕೂ ಮೊದಲು ಈ ಹಾಡಿಗೆ ನಿಂಗವ್ವ ನಿಂಗವ್ವ ಅಂತ ಹೇಳಿ ತಲೆಯಲ್ಲಿ ಇವತ್ತು ರಾತ್ರಿ ಎಲ್ಲ ಗುನ್ಗೋ ಥರ ಮಾಡುವಂತಹ ನಮ್ಮ ಸಾಹಿತಿಗಳನ್ನ ಕರಿಬೇಕು. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆಯ ನಮ್ಮ ಪ್ರೀತಿಯ ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಯೋಗರಾಜ್ ಭಟ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ನಿಂಗವ್ವ ನಿಂಗವ್ವ ಹಾಡಿಗೆ ಸಾಲುಗಳನ್ನ ಬರೆದಿರೋದು ಯೋಗರಾಜ್ ಭಟ್ ಸರ್. ನಮಸ್ತೆ 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 ನಮಸ್ತೆ. ನಾನು ಹೆಂಗೆ ಒಬ್ಬನೇ ಮಾತಾಡೋದು ಗೊತ್ತಿಲ್ಲ. ನಾನು ತುಂಬ ಇಷ್ಟ ಜಡೇಶ ಅಂದರೆ. ನನಗೆ ತುಂಬ ರೀಸೆಂಟಾಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ. ದಯವಿಟ್ಟು ವೇದಿಕೆಗೆ ಬಾರಪ್ಪ ನೀನು. ಯಾಕಂದರೆ ನಾವು 4 ಅಕ್ಷರ ಬರೆಯೋದೇ ಅವರು ನಿರ್ದೇಶಕರು ಮತ್ತು ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ, ಅವ್ರ ದೋಸ್ತಿಗೇನೆ ನಮಗೆ ಅಕ್ಷರಗಳು ಹುಟ್ಟೋದು. ಇವನು ಯಾಕೆ ವೇದಿಕೆಗೆ ಕರೆದೆ ಅಂದರೆ, ನಾನು ಮತ್ತು ವಿಜಿ ಸೇರಿ ಇದನ್ನ ಗುಡಿ ಪೂಜಾರಿ ಅಂತ ಕರಿತೀವಿ. ಅಷ್ಟು ಒಳ್ಳೆಯವರು ಇವನು, ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ. ನಾನು ವಿಜಿ ನಾನಂತೂ ಪಕ್ಕಾ ಲೋಫರ್ ಕೆಲವೊಂದು ವಿಷಯಗಳಲ್ಲಿ. ವಿಜಿ ನಮ್ಮ ಅಪ್ಪ ಇದ್ದಂಗೆ, ನಾನು ಅವನು ಕರೆಯೋದೇ ನಮ್ಮ ಅಪ್ಪ ಕಣ ನೀನು. ಅದು ಆ ರೇಂಜಿನ ಒಂದು ದೋಸ್ತಿ, ಏನೇನೋ ನೋಡಿ ಬೆಳೆದವರು. ಜಡೇಶ ನಮ್ಮಿಬ್ರು ಕೂರಿಸ್ಕೊಂಡು ಒಂದು ಸಿಚುವೇಶನ್ನು ಹೇಳ್ದ. ಹೀಗೆ ತುಂಬ ಮೆಲಡಿಯಸ್ ಆಗಿತ್ತು ಅದು ಟ್ಯೂನು. ಮತ್ತು ರಚಿತಾರಾಮ್ ಅವರು ಇವ್ರ ಪೇರು, ಈ ಇಂಪಾರ್ಟೆಂಟ್ ಸಾಂಗು. ನಾನು ಇವನ್ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಂಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಇವನು ಅಂದ್ಕೊಂಡು ಏನು ಬೇಕು ಅಂತ ಕೇಳಿದೆ. ತುಂಬ ಮೆಲಡಿ ಸರ್, ಅಪ್ಪಟವಾಗಿರಲಿ ಅಂದ. ನಾನು ವಿಜಿ ಅಪ್ಪಟವಾಗಿ ಒಳಗೊಳಗೆ ನಗ್ಬಿಟ್ವಿ. ಒಂದು 5 ನಿಮಿಷ ಕೊಡೋ ಅಂತ ಹೇಳಿ ನಾನು ವಿಜಿ ನಮ್ದೆಲ್ಲ ಈ ಗಂಡು ಮುತ್ತೈದಿರು ಗೋಲ್ಡ್ನ ಒಂದು ಯಾಕೆ ಒಂದು ಸಾಂಗಲ್ಲಿ ಇಡಬಾರ್ದು ವಿಜಿ ಎಂದೆ. ಏನು ಸರ್ ಅಂದ. ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ, ನಮಗೂ ಗೊತ್ತು.
ಆ 1ನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ. ನಾನು 1980s 90s ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ. ಒಂದು ಮಗು ಮಲಗಿದ ನಂತರನೇ ಹೆಂಡ್ತಿನ ಕರ್ಕೊಂಡು ಹೋಗಿ ಬಾಗಿಲು ಹಾಕೊಳ್ಳೋದು. ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆ್ಯಡ್ ತೆಗೆದಿತ್ತು. ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ಟರೆ ಒಂದು ರೇಂಜಿಗೆ ಬರ್ಕತ್ತಾಗ್ತೀವಿ ಕಣ ವಿಜಿ ಅಂತ ಹೇಳಿದಾಗ ಇವನು ಜಡೇಶ ಮುಗುಲ್ ನೋಡ್ಬಿಟ್ಟ. ನನಗೆ ಅದು ಬೇಡ ಅನ್ನೋ ಥರ ಇತ್ತು. ಕೊನೆಗೆ 1-2 ಸಾಲು ಬರೀತಿದ್ದಂಗೆ ಒಪ್ಕೊಂಡ. ಇಂಥ ಹಾಡುಗಳು ಮತ್ತು ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ, ದೇಹಕ್ಕೆ ಇಳಿದು ಬಿಡುತ್ತೆ. ಆ ಥರದ ಹಾಡನ್ನು ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನನಗೆ. ಯಾಕಂದರೆ ಇವನು ಸಿಚುವೇಶನ್ ಮಾಡಿದಾಗಲೇ ನಮಗೇನೋ ಒಂದು 4 ಅಕ್ಷರ ಹುಟ್ಟೋದು. ಇನ್ನು ಬಿಟ್ಟರೆ ಜಡೇಶ್ ನಾನು ವಿಜಿ ತುಂಬ ರೇಗಿಸ್ತಾ ಇದ್ವಿ. ನೋಡೋ, ನೀನು ನಿಮ್ಮ ಅಪ್ಪನ ತುಂಬ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲ್ಲಿ ಆಗೋ ಥರನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನಂಗೆ ತಂಗಿ ಇದ್ದಾಳೆ ಅಂದ. ಆಮೇಲೆ ಇವನನ್ನು ಮಲಗಿಸಿದ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಜಡೇಶ್. ಮಾತಾಡ್ತಾ ನಾನು ವಿಜಿ ಕಾಲೆಳೆಯೋಕ್ಕೆ, ವಿಜಿ ನೀನು ಸರಿ ಇಲ್ಲ ಕಣ, ನಿಮ್ಮ ಅಪ್ಪನ ಎಬ್ಬಿಸ್ಬಿಟ್ಟು ನೀನು ನನಗೊಂದು ತಮ್ಮ ತೆಗಿಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ. ಎಲ್ಲರದ್ದು ಮಾತಾಡ್ತೀನಿ, ಅದು ನಿಮ್ಮ ಕತೆ ಇರೋದೇ. ನಮ್ಮ ಅಪ್ಪನ ಕೇಳ್ಬೇಡ ಕಣ, ನಾನು 9ನೇ ಮಗು. ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನು ಮಾಡ್ತಿದ್ರು ಅಂತ ಕೇಳ್ತಾರೆ ಜನ. ಅದಾದ್ಮೇಲೆ ನಾನೇನಾರು ಹಂಗೆ ಎಬ್ಬಿಸಿ ನಮ್ಮ ಅಪ್ಪನ ಕೇಳಿದರೆ ನಂಗೊಂದು ತಮ್ಮನ ತಂಗಿನೋ ಬೇಕು ಅಂತ ನಮ್ಮ ಅಮ್ಮನೇ ಕಪಾಳು ಕೊಡ್ಬಿಟ್ಟಿರೋರು. ಹಂಗಾಗಿ ಹೋಗಿ ಅಂಥದ್ದು ಏನೂ ಇಲ್ಲ. ಒಂದು ದಾಂಪತ್ಯದಲ್ಲಿ ತುಂಬ ಮಜವಾಗಿರೋದೇ ಮಕ್ಕಳ ಪಾರ್ಟ್. ಅವು ಮಕ್ಕಳಾಗಿದ್ದು ಬೆಳೆದು ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗೋವರೆಗೆ ತಂದೆ ತಾಯಿ ಅಂದರೆ ಏನು ಅನ್ನೋದು ಅವಕ್ಕೂ ಗೊತ್ತಿರಲ್ಲ. ಈ ಪ್ರೀತಿನೇ ನಮ್ಮ ದೇಶದ ಈ ರೇಂಜಿನ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನು ಬರೆಸಿದಂಥ ಮಹನೀಯ ಜಡೇಶಂಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನೀವು ಎಲ್ಲರೂ ಇಲ್ಲಿ ಸುಮಾರು ಜನ ದಂಪತಿಗಳಿದ್ದಾರೆ. ತರುಣಂಗೆ ಪಾಪ ಹಾಡು ಬಿಡುಗಡೆ ಮಾಡಿದ್ದಾನೆ, ಮುಂದಿನ ಚಳಿಗಾಲಕ್ಕೆ ಗೊತ್ತಾಗುತ್ತೆ ಕಣ ನಿಮಗೆ. ಸೋನಲ್ ಅವರೇ, ನಿಮಗೂ ಶುಭಾಶಯ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ. ತಂಡದ ಸುಮಾರು ಜನ ಸದಸ್ಯರಿದ್ದೀರಿ. ಎಲ್ಲರನ್ನೂ ಈ ಲೈಟ್ ಕಣ್ಣಿಗೆ ಹೊಡಿತಿರೋದ್ರಿಂದ ನನಗೆ ನೋಡೋಕ್ಕಾಗ್ತಿಲ್ಲ. ಶ್ಯಾಮ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ. ಆನಂದ ಆಡಿಯೋ ಅವರಿಗೆ, ನಿರ್ಮಾಪಕರೇ ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ಮಗನಿಗೂ ಥ್ಯಾಂಕ್ ಯು. ರಚಿತಾ ಅವರೇ ಅದ್ಭುತವಾಗಿ ನಟಿಸಿದ್ದೀರಿ. ಹಾಡು ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಈ ಹಾಡನ್ನು ಒಂದು ನಿಲ್ಲಿಸಿ ಕೊಟ್ಟಲ್ಲಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಇವತ್ತು ಪ್ರಚಾರದ ಸಣ್ಣ ತುಣುಕನ್ನು ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರಿಯೋದಲ್ಲದೆ ಶ್ರಮನೂ ಹಾಕಬೇಕು. ಇಷ್ಟೊಂದು ಮಾಧ್ಯಮದವರು ಸೇರಿದ್ದೀರಿ. ಒಂದು ಬ್ರಿಲಿಯಂಟ್ ಪ್ರಯತ್ನ. ಲ್ಯಾಂಡ್ ಲಾರ್ಡು ನಾನು ಸಣ್ಣ ತುಣುಕುಗಳಲ್ಲಿ ನೋಡಿದ್ದೀನಿ, ಜಡೇಶನ್ ಬಾಯಲ್ಲಿ ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ. ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬ ಹೃದಯದ ಹಾರೈಕೆ. ಆ ಜರ್ನಿ ಇಲ್ಲಿಂದ ಶುರು ಆಗಲಿ. ಮತ್ತೊಮ್ಮೆ ಮಗದೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಲ್ಲೇ ಇರಬೇಕು ಯಾಕಂತ ಹೇಳ್ತೀನಿ. ಇದೀಗ ನಮ್ಮ ಈಗಷ್ಟೇ ಹಾಡನ್ನು ಬಿಡುಗಡೆ ಮಾಡಿದಂತಹ ನಮ್ಮ 3 ಜೋಡಿ ಹಕ್ಕಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಮತ್ತೊಮ್ಮೆ ಚಪಾಳಿಯೊಂದಿಗೆ ಸ್ವಾಗತಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಹಾಗೂ ಜ್ಯೋತಿ ಮ್ಯಾಮ್, ಡಾರ್ಲಿಂಗ್ ಕೃಷ್ಣ ಸರ್ ಹಾಗೂ ಮಿಲನ ನಾಗರಾಜ್ ಮ್ಯಾಮ್, ಅದೇ ರೀತಿಯಾಗಿ ತರುಣ್ ಕಿಶೋರ್ ಸುಧೀರ್ ಸರ್, ಅದೇ ರೀತಿಯಾಗಿ ಸೋನಲ್ ಮ್ಯಾಮ್ ಅವರು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಷಯ ಏನಂದ್ರೆ, ಈಗ ಸಂಸಾರಸ್ಥರೇ ಇರೋದ್ರಿಂದ ನನಗಿಲ್ಲಿ ಕೆಲಸ ಇಲ್ಲ, ಹಾಗಾಗಿ ಬಹಳಷ್ಟು ಅನುಭವ ಇರುವಂತಹ ಯೋಗರಾಜ್ ಭಟ್ ಸರ್ ಈ ಸೆಷನ್ ಅನ್ನು ನಡೆಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಓ ಟು ಯು ಸರ್. ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದರೆ ಈಗ ಇದ್ರಲ್ಲಿ ಯಾರು ಸೀನಿಯರ್? ಪ್ರೇಮ್ ಸಾಹೇಬ್ರೆ ಸರ್. ಈ ಸಂದರ್ಭ ಬಂದಿತ್ತ ಸರ್ ಬದುಕಲ್ಲಿ? ಇದು ಯಾರ್ಯಾರ ಜೀವನದಲ್ಲಿ ಯಾವಾಗಲೂ ಒಂದ್ಸರಿ ಬಂದಿರ್ಬೋದು, ಬಟ್ ನನ್ನ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಆಡಿಯೋ ಅಂಬತ್ ನೋಡ್ರಿ. ಅದೇ ಬಿಟ್ರೆ ನಾನು ಕೇಳ್ಬೇಕಂತಿದ್ದೆ,
ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ಅಂದ್ಕೊಳ್ಳಿ. ನನಗೆ ಡೌಟ್ ಇದ್ದಿದ್ದು ಅದೇ. ತುಂಬ ಅದ್ಭುತವಾಗಿ ಬರ್ತಿದ್ದೀರಾ, Thank ತುಂಬ you. ಚೆನ್ನಾಗಿದೆ ಬಿಟ್ರೆ. ಮೇಡಮ್ ಅವ್ರಿಗೆ ಕೊಡಿ, ಪಾಪ ಹಾಡು ರಿಲೀಸ್ ಮಾಡಿದ್ದು ಸುಮ್ಮನಾಗ್ಬಿಟ್ಟಾರೆ ಥಂಡಿಗೆ. ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತೆ, ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯ್ ಪ್ರಕಾಶ್ ಸರ್ಗೆ ವೇದಿಕೆಗೆ ಸ್ವಾಗತ. ವಿಜಯ್ ಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಎಂಥ ತುಂಟಿ ಇರ್ಬೇಡ ನಿಮ್ಮ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡು ಪ್ರಕಾರ. ಅಷ್ಟು ಅನುಭವಿಸಿ ಹಾಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಈ ಒಂದು ಸಂದರ್ಭ ತರುಣ ಅಲ್ಲ, ಅಲ್ಲಿ ಹಿಂಗೆ ಹೋಗ್ಬಿಡೋಣ ಹಿಂಗೆ. ರೀಸೆಂಟ್ ಅನುಭವ. ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ನಮ್ದು ತುಂಬ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗುವಾಗಿದ್ರೇನೆ ಕಾಟ ಜಾಸ್ತಿ. ಏನಂತೆ ವಿಜಯ್ ಮಾತಿಗೆ? ಸರ್ ಏನಾರು ಹೇಳ್ಬೇಕು ನೀನು, ಒಬ್ಬ ಗಂಡು ಮುತ್ತೈದೆಯಾಗಿ. ಅದೇ ಹೇಳಿದ್ನಲ್ಲ ಸರ್, ಈಗ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಹಾ, ಇನ್ನು ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ. ಹಾ, ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೊಬೇಕಾಗಿದೆ ಈ ವಿಷಯನ. ಎಲ್ಲ ವಿಜಯ್ ಸರ್ ಹತ್ರ ಕೇಳ್ಕೊತೀನಿ. ಹಾ, ಹೌದಾ? ಕೇಳು ಕರೆಕ್ಟಾಗಿ ಹೇಳ್ಬಿಡು. ಎರಡು ಮಾತು ಸರ್, ನಾನೇನು ಹೇಳಕ್ಕಾಗುತ್ತೆ? ಸೊ ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನು ಕಾಣುತ್ತೆ ಅದು. ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅಜ್ನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿರಿಕ್ಸು ಪ್ಲಸ್ ಸರ್ದು ವಾಯ್ಸು ಆ್ಯಂಡ್ ಸಿನಿಮಾಟೋಗ್ರಫಿಗೆ ಮಿಲನ ಕೇಳ್ತಾರೆ ಯಾರು ಮಾಡಿರೋದು ಅಂತ, ಅದಕ್ಕೆ ಸ್ವಾಮಿ ಅಂತೆ. ಅದ್ಭುತವಾಗಿ ಮಾಡಿದ್ದಾರೆ. ಐ ಥಿಂಕ್ ಇದು ತುಂಬ ತಿನ್ ಲೈನ್ ಅದು. ಇದನ್ನು ಚೂರು ಜಾಸ್ತಿ ಏನಾರು ಅಂದರೆ ಭಟ್ರು ಯಾವಾಗಲೂ ಹೇಳ್ತಾ ಇದ್ರು, ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲಿಲ್ಲ ಹಂಗೆ ಹಂಗೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲ, ಐ ಥಿಂಕ್ ಪ್ರೊಡ್ಯೂಸರ್ ಹೇಳಿದ್ರು, ಕುಳ್ರು ತುಂಬ ಬುದ್ಧಿವಂತರು ಅಂತ. ಭಾಳ ತುಂಬ ಸ್ಮಾರ್ಟಾಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ ತುಂಬ ಇನ್ನೊಂದು 4 ಸತಿ ನೋಡ್ಬೋದು ಅದನ್ನು. ಅಂದರೆ ಈವನ್ ಮಕ್ಕಳನ್ನು ಕೂರಿಸ್ಕೊಂಡು ತೋರಿಸೋ ಅಂತ ಒಂದು ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅನಿಸ್ತು. ಅದ್ಭುತವಾಗಿದೆ. ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟ ಸಾಂಗ್ ಪ್ರೀತಿ ಯಾರು ಕೊಟ್ಟ ಅಂತ ಬರುತ್ತಲ್ಲ, ಅದೊಂದು ಫೀಲ್ ಅನಿಸ್ತು ನನಗೆ. ಎಸ್ಪೆಷಲಿ ಲೈನ್ಸ್ ಬರುತ್ತೆ, ಅದು ರೊಟ್ಟಿ ಮತ್ತು ಊಟ ಅಂತೆಲ್ಲ, ಆ ಥರದೊಂದು ಫೀಲ್ ಸಿಕ್ತು. ಐ ಥಿಂಕ್ ತುಂಬ ದಿನಗಳಾದ್ಮೇಲೆ ನೋಡೋದಂಥ ಸಾಂಗು. ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ. ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು. ಆಲ್ ದಿ ಬೆಸ್ಟ್ ವಿಜಯ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈಗಲೇ ಹೇಳ್ಬಿಡ್ತೀನಿ ಇಬ್ರಿಗೂ. ಸೂಪರ್ ಜಡೇಶ್, ಸೂಪರ್. ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಸರ್ ಅಂದರೆ ಒಂದು ನಾಟಿನೆಸ್ ಇರುತ್ತೆ, ಅದೆಲ್ಲ ಕರೆಕ್ಟೇ, ಅದ್ಭುತವಾಗಿದೆ. ಆ ನಾಟಿನೆಸ್ ಡೆಫಿನೆಟ್ಲಿ ಇದೆ. ಬಟ್ ಅದಕ್ಕೂ ಮೀರಿದ್ದ ಒಂದು ಪ್ಯೂರಿಟಿ, ಐ ಥಿಂಕ್ ಬಿಕಾಸ್ ಆಫ್ ವಿಜಯ್ ಸರ್ ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸಲ್ಲಿ ಇರ್ಬೋದು. ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ, ಅಂದರೆ ಈ ವಯಸ್ಸಿನ ಒಂದು ಮೆಚ್ಯೂರಿಟಿ ಇಟ್ಕೊಂಡು ಒಂದು ಪರ್ಫಾರ್ಮ್ ಮಾಡೋದಿರ್ಬೋದು, ಅಥವಾ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಗೊತ್ತಾಗ್ದಲೇ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು, ಇಟ್ಸ್ ಎಕ್ಸ್ಟ್ರಾಡಿನರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಎಲ್ಲಿದ್ದೀರಾ ಗೊತ್ತಿಲ್ಲ, ಪೇಂಟಿಂಗ್ ಥರ ಇದೆ ಪ್ರತಿ ಫ್ರೇಮ್. ರಚಿತಾ ಅವರು ಮತ್ತು ವಿಜಯ್ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ. ಕಣ್ಣು ನಿಮ್ಮ ಫ್ರೇಮ್ಗಳ ಮೇಲೆ ಹೋಗ್ತಾ ಇತ್ತು ನನಗೆ. ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಅಜನೀಶ್ ಸರ್, ನಿಮ್ದೊಂಥರ ಹೇಳಿ ಮಾಡಿಸಿದ ಕಾಂಬಿನೇಷನ್, ಅದನ್ನು ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ರೆಡಿ ಅ ಬ್ಲಾಕ್ ಬಸ್ಟರ್. ಜಡೇಶ್ ಸರ್, ನಿಮ್ಮ ಸಿನಾಪ್ಸಿಸ್ ಕೇಳಿದ್ದೀನಿ ನಾನು, ಅದ್ಭುತವಾದ ಕತೆ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದ್ದೀರಾ, ಐ ಹ್ಯಾವ್ ಟು ಸೇ. ಆ್ಯಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದರೆ ಒಂದು ಒಳ್ಳೆ ಸಕ್ಸಸ್ ಏನು ಸಿಗುತ್ತೆ ಅಂತಾರೆ, ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಮ ತಂಡದಲ್ಲಿರುವಂಥ ಎನರ್ಜಿ ಅದ್ಭುತವಾಗಿದೆ. ದಿಸ್ ಇಸ್ ಎ ಶೋರ್ ಶಾಟ್ ಆ್ಯಂಡ್ ಐ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಕಳೆದ ವರ್ಷ
ತಾನೇ ಜೋಡಿಯಾಗಿ ಈಗ 2ನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು. ಆಮೇಲೆ ಮಾತಾಡ್ತೀನಿ ಅಂದ, ಇವಾಗ ಹಿಡ್ಕತ್ತಾನೆ ವಿಜಯ್ ಬಂದು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದು ಕಡೆ, ನನ್ನ ಒಡನಾಟ ನಿಮ್ಮ ಜೊತೆ ಜಾಸ್ತಿ ಇದೆ, ಎಲ್ಲ ಸಾಂಗ್ಗಳು ಬರ್ಸಿದ್ದೀವಿ ಅವಾಗಿಂದನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು, ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ಥರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ಕ್ವಾರ್ಟರ್ ಬಾಟ್ಲ್ ಆಗಿರ್ಬೋದು, ಅಥವಾ ಅಲ್ಲಾಡ್ಸು ಎಲ್ಲ ಆ ಥರದೇ. ಮಧ್ಯಾಹ್ನ ಆದ್ರೂ ಅದೇ ಥರ ವಾತಾವರಣ ಇಟ್ಟಿದ್ರಿ. ಯಾವುದು ನಾವು ಕಣ್ಣು ಹೊಡೆಯೋಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತೊಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನು ಹೇಳಿ ಸರ್ ಫಸ್ಟು? ನಮ್ದು ಬಿಡಿ, ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವು ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಭಟ್ರು ಬರೆಯೋದು ಹಿಂಗೆ. ಇದ್ಯಾಕೆ ಇದು ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಭಟ್ರು ಹಿಂಗೆ, ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರೋ ಸಾಂಗು ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ, ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂದ. ಯಾವುದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗಲೇ, ನಾನು ಲೋಫರ್ ಅಂದರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗ್ಲಿ ಮಗನೇ ಅಂತ. ಅಂದರೆ ಆ ವಿಜಿ ಸಹವಾಸದಲ್ಲಿ, ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೆಲ್ಲ ನೋಡ್ಕೊಂಡು ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜಡೇಶಂಗೆ ಸಿಂಕ್ ಆಗಿಲ್ಲ ಬಿಗಿನಿಂಗಲ್ಲಿ. ನನ್ನ ಮಕ್ಕಳು ಏನು ಮಾಡ್ತಾರೆ, ಒಂದು ಮಗು ಇದೆ ಅಂತ ಹೇಳ್ದ ಕಣ ಅವನು. ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರಲಿಲ್ಲ ದುರ್ಯೋಜಿಗೆ. ನಿನ್ನ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಇದೆ ಮಟೀರಿಯಲ್ ಅಂತ ತೆಗೆದೆ. ಈಗ ನಮ್ಮ ಬದುಕಿಂದ ಏನಾರು ತೆಗೆದ್ರೆ ತರೋಣ, ಅವನ್ನ ಕೇಳೋಕ್ಕಾಗಲ್ಲ ನೀನು. ಆ ಥರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನಡೆಯುವಂಥ ಒಂದು ತುಂಬ ಅನ್ಅವಾಯ್ಡಬಲ್ ಸಿಚುವೇಶನ್ಸನ್ನು ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ ಅವ್ರಿಗೆ ಸಿನಿಮಾದಲ್ಲಿ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನು ನಾವು ಎಳಿಬೇಕು ಅಂದರೆ ಅದಕ್ಕೆ ಸರಿಯಾದಂಥದ್ದೊಂದು ತುಂಬ ಕ್ಯೂಟ್ ಆದ್ದು, ತುಂಬ ಡಿಗ್ನಿಫೈಡ್ ಆದ್ದು ಏನೋ ಒಂದು ತೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು, ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇವೆಲ್ಲ ಇತ್ತು ಅಂತ. ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ್ನ. ಹೋಗ್ಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಬೇಕಿದೆಲ್ಲ ಹೇಳಿದ್ರಿ. ಆದರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು, ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಅಷ್ಟು ಹತ್ರ ನಂಗೆ ಜಡೇಶ್ ಇದು ಯಾವಾಗಲೂ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಜಡೇಶ್ ಆಫೀಸು ನಮ್ಮ ಆಫೀಸು ಒಂದು ರೋಡ್ ಆ ಕಡೆ ಈ ಕಡೆ. ಸೊ ಹಲವಾರು ಡಿಸ್ಕಷನ್ಗಳು ಇದೆ, ಎಲ್ಲದ್ರ ಬಗ್ಗೆನೂ ತುಂಬ ಶೇರ್ ಮಾಡಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರದ್ದು ಒಂದು ಫೀಲಿಂಗ್ ನನಗೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸು ಈ ಸಿನಿಮಾ ಮೇಲೆ. ವಿಜಯ್ ಇಲ್ಲಿವರೆಗೂ ಎಲ್ಲ ಥರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಇದು ತುಂಬ ಚಾಲೆಂಜಿಂಗ್ ರೋಲ್ ವಿಜಯ್ ಅವರಿಗೆ. ಆ್ಯಂಡ್ ವಿಜಯ್ ಓಕೆ ಲಾಸ್ಟ್ ಒಂದು 2-3 ಸಿನಿಮಾ ಹುಡುಗರಿಗೆ ಎಲ್ಲ ಪಡ್ಡ ಐಕಳಿಗಳಿಗೆಲ್ಲ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಆಡಿಯನ್ಸು, ವಿಜಯ್ ಫಸ್ಟ್ ಡೇ ಬರೋ ಥರದ್ದು ಒಂದು ಸಿನಿಮಾ ಇದು. ಆ್ಯಂಡ್ ಅದನ್ನು ತುಂಬ ಧೈರ್ಯವಾಗಿ ನಾನು ಹೇಳ್ತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ, ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್. ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅಂದರು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ. ನಾನು ಇದೊಂದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಇನ್ನೊಂದು ಮತ್ತೊಂದು ಅಂತ
ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್, ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ ಅಚ್ಚು. ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಆಡ್ಸಿದ್ರೆ ಸರ್ ಇದು ಓಕೆ ವಾಯ್ಸ್ ಇನ್ನೊಂದು ಚೂರು ಏನಾದರೂ ಬೇರೆ ಹೌದಾ ಸರ್, ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ, ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ಮದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂಥ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬ ಈಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ನು ಬೆಳಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಸಾಕ್ಷಿ 4 ಗಂಟೆಗೆ ಅದು ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಈ ಥರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್, ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಿಜವಾಗ್ಲೂ ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟಾಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ, ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದ್ದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಗುರು, ನಿತ್ಕೋ ಗುರು ಬಾಗುರು. 1.5 ವರ್ಷದ ಹಿಂದೆ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಬಿಡೋ, ಇವು ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡ್ರ್ ಆಗ್ಬಿಡ್ತಾವ ಗುರು. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದ್ದಾನೆ. ಇದನ್ನ ನಾನು ಹೇಳಿದ್ದೇನೆ, ನೀನು ಕರೆಕ್ಟಾಗಿ ಹೇಳು. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ದಂಪತಿಗೆ ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ಶುಭಾಶಯ ಕಣ. ಇದೇ ಥರ ನಾನು ಅಜ್ಜುಗೂ ಹೇಳ್ತೀನಿ, ಅಜ್ಜು ವೇದಿಕೆ ಹತ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಇದು ಸೇಮ್ ಡೈಲಾಗ್, ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕೆ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿಂದ ಆದ್ರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗೋದು. ಆಯ್ತು, ಓಕೆ. ಇಂಟರ್ವಲ್ ಆದ್ಮೇಲೆ ಮತ್ತೆ ನಮ್ಮ ಸೆಕೆಂಡ್ ಹಾಫು ಸಾಂಗ್ ಬಗ್ಗೆ ಅಂತ ಬಂದಾಗ, ಆ್ಯಂಡ್ ಅಗೇನ್ ವಿಜಯ್ ಆ್ಯಂಡ್ ರಚಿತಾ ಅವ್ರ ಕಾಂಬಿನೇಷನ್, ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸು ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ. ಯಾಕಂತಂದರೆ ಹೀರೋಗಳು, ಅದ್ರಲ್ಲೂ ಮಾಸ್ ಹೀರೋಗಳು, ಒಂಚೂರು ವೈಟ್ ಗಿಡ್ಡ ಬಿಟ್ಟರು, ವೈಟ್ ಒಂಚೂರು ಹೇರ್ ಗಿರ್ ಮಾಡ್ಕೊಂಡ್ರೆ ಮಾಸಾಗಿ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರು ತುಂಬ ಭಯ ಇರುತ್ತೆ, ಏನಪ್ಪ ಹೆಂಗೆ ಅಂದರೆ ಅವ್ರು ಏಜ್ ಥರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು. ಅಂಥದ್ದು ಇವತ್ತು ಅವ್ರು ಪೀಕಲ್ಲಿ ಇರ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಟಾಪ್ ಆ್ಯಕ್ಟ್ರೆಸ್ ಆಗಿದ್ದಾಗ ಕೂಡ ಈ ಥರ ಒಂದು ರೋಲ್ ಒಪ್ಕೊಂಡಿರೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು ರಚಿತಾ. ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅವ್ರು ಕೂಡ. ಆ್ಯಂಡ್ ಒಂದು ಅದ್ಭುತವಾದಂಥ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶು, ಕ್ಯಾಮ್ರಾಮನ್ ಸ್ವಾಮಿ ಆಗಿರ್ಬೋದು, ಪ್ರಕಾಶ್, ಈವನ್ ಕೋರಿಯೋಗ್ರಫಿ ಭೂಷಣ್ ಮಾಡಿರೋದು, ಇದು ಕೋರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ. ಅಂದರೆ ಒಂದು ತುಂಬ ಹಸಿವಿರೋಂಥ ಒಂದು ಟೀಮು ಜಡೇಶ್ ಜೊತೆಗೆ. ಜಡೇಶೇ ಅಷ್ಟೇ 24 hours. ನನಗೆ ಬೇರೆ ಸ್ಟೇಜ್ಗಳಲ್ಲಿ ತುಂಬ ಜನ ನನ್ನ ಬಗ್ಗೆ ಹೇಳಿದ್ದಾರೆ, ತರುಣ್ ಕೆಲಸ ಅಂತಿರ್ತಾನೆ ಅಂತ. ಅದೇ ಥರ ನಾನು ನೋಡಿದ್ದು ಇನ್ನೊಂದು ವ್ಯಕ್ತಿ ಅಂತಂದರೆ ಅದು ಜಡೇಶ್. 24/7 ಸಿನಿಮಾ ಅಂತಾನೆ ಅವನು ಹೋರಾಟ ನಡೀತಾ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ಅವ್ನು ಫಸ್ಟಿಂದನೂ ಒಂದು ಹೋರಾಟ ಥರನೇ ಈ ಸಿನಿಮಾ ಮಾಡ್ಕೊಂಡು ಬಂದಿದ್ದಾನೆ. ಪ್ರೊಡ್ಯೂಸರ್ ಸರ್ ಎಲ್ಲಿದ್ದೀರಾ ಸರ್? ಸಾರಥಿ ಆದಮೇಲೆ ಗ್ಯಾಪ್ ಆದಮೇಲೆ ಮತ್ತೆ ಫಿಲಮ್ ಮಾಡ್ತಿದ್ದೀರಾ ಸರ್? ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ. ಇದು ಒಂದು ಹೋರಾಟನೇ ಸರ್, ಇದು ಇನ್ನೊಂದು ಇಂಡಸ್ಟ್ರಿ ಹಿಟ್ ಆಗುತ್ತೆ ಸರ್. ಧೈರ್ಯವಾಗಿರಿ, ನೀವು ಧೈರ್ಯವಾಗಿರ್ಬೇಕು ಅಷ್ಟೇ. ಸೊ ಒಂದು ಅದ್ಭುತವಾದಂಥ ಡೇಟ್ January 23rd ಬರ್ತಾ ಇದೆ ಸಿನಿಮಾ. ಸೊ ಒಳ್ಳೇದಾಗಲಿ ಸಿನಿಮಾಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಟ್ರೆ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಂಥ ಒಂದು ಹಾಡು, ಇಂಥ ಒಂದು ಲೊಕೇಶನಲ್ಲಿ, ಇಂಥ ಒಂದು ಡಿಸೆಂಬರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಲ್ಲ, ಆಮೇಲೆ ಮಾಡ್ತೀನಿ ವಾದಗಳು, ಧನ್ಯವಾದಗಳು. ಅಂಡ್ ಇಷ್ಟು ಡೈಲಾಗ್ನ ಹೆಂಡತಿ ನೋಡ್ಕೊಂಡು ಹೇಳಿದ್ರು ಸರ್. ಚಳಿಗಾಲ ಅನ್ಬೇಕಾದ್ರೆ ಅವ್ರ ಕಡೆ ನೋಡಿದ್ರು.
ಅಲ್ಲ, ದಂಪತಿಗಳು ಅಂತ ಕರೆಸಿದ್ದೀರಾ, ಅದರಲ್ಲೂ ಸೀನಿಯರ್ ದಂಪತಿಗಳು, ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕಲ್ವಾ? ಇಬ್ಬರನ್ನ ಕರೆಸಿದ್ರಿ, ಬಂದು ಸುಮ್ಮನೆ ಸಪ್ಪೆ ಏನು ಮಾತಾಡಲಿಲ್ಲ, ನಮ್ಗೆ ಕಂಟೆಂಟ್ ಸಿಗಲಿಲ್ಲ, TRP ಸಿಗಲಿಲ್ಲ ಅಂತ ಬೈಕೋಬಾರ್ದು. ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು. ನಾವು ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದು ನಮ್ಗೆ ಯಾವುದೂ ಮ್ಯಾಟ್ರ್ ಆಗೋದು ಇಲ್ಲ. ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ, ಶ್ರದ್ಧೆಯಿಂದ ಅದನ್ನು ಮಾಡ್ತೀವಿ. ಜನಕ್ಕೆ ರೀಚ್ ಮಾಡಿಸೋದಲ್ಲ, ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಯಾವುದು ಮುಖ್ಯ ಆಗಲ್ಲ. ಆದರೆ ಈ ವೇದಿಕೆಯಲ್ಲಿ ಈ ಒಂದು ಸಿನಿಮಾಯಿಂದ ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದರೆ, ಇವರಿಬ್ಬರು ಗೆದ್ದರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು ಬರೆಯುವಂಥ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಒಂದು ಛಲ ಮತ್ತಷ್ಟು ಹುಟ್ಕೊಳ್ಳುತ್ತೆ. ಒಬ್ಬರು ನಿರ್ಮಾಪಕರು ಗೆದ್ದರೆ 14 ವರ್ಷ ಆದಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು ಹೇಳ್ದಾಗ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ. ಬಟ್ 14 ವರ್ಷ ಮಾಡಿಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೊಂದು 5 ತಿಂಗಳಿಗೊಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಿರ ತಾನೆ? ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರ್ಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರಿಗಿದ್ರು ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರ ಟೀಮ್ ಏನಿದೆ, ನನ್ನ ಒಂದು ಆಸೆ ಭಗವಂತನಲ್ಲಿ, ನಂದೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಈ ಸಿನಿಮಾ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನನ್ನೊಂದು ಆಸೆ ಸರ್. ಸೊ ಅದಾದಷ್ಟು ಬೇಗ ನೆರವೇರಬೇಕು. ಇನ್ನು ತುಂಬ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಂಡಿರುವಂಥ ನನ್ನ ಗೆಳೆಯ ವಿಜಯ್ ಇದ್ದಾನೆ, ವಿಜಯ್ ಕುಮಾರ್, ಸ್ಯಾಂಡಲ್ವುಡ್ ಸಲಗ. ಅವನ ಧೈರ್ಯ ಸರ್, ಅವ್ನು ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನು ಯಾವುದೇ ಒಂದು ಸಿನಿಮಾ ಮಾಡಲಿ, ಅವನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವನ ಜೊತೆಲಿರೋರ ಪಾತ್ರ ಯಾವತ್ತು ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡೋಂಥವನು. ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹೂಡ್ಬಿಟ್ಟಿದ್ವಿ. ನಾನು, ನಮ್ಮ ಅನಿಲ್, ಉದಯ್ ಮತ್ತು ನಮ್ಮ ರಂಗಾಯಣರಿಗೂ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅರ್ಜುನ್ ಜನ್ಯ ಅವ್ರನ್ನ ಕರೆಸ್ಕೊಂಡು ಯಾವುದೋ ಸ್ಲಮ್ಮಿಂದ ಹುಡುಗರನ್ನ ಕರೆಸ್ತಾ ಇದ್ದ. ಕರೆಸ್ಬಿಟ್ಟು ಅರ್ಜುನ್ ಹಾಡು ಹೇಳ್ತಾನೆ ನೋಡು ಅಂದ್ಬಿಟ್ಟು ಅರ್ಜುನ್ ಕಂಡ್ಕೊಂಡು ಬಿಡ್ತಾರೆ ಅವರು. ನಾವು ಯಾರು ಇವ್ರು ಹೆಂಗೆ ಆಡ್ತಾರೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು. ಅಂದರೆ ಅವನ ಒಂದು ಎಲ್ಲರ ಜೊತೆಲಿ ಬೆಳೆಸ್ಬೇಕು ಅನ್ನೋದೊಂದು ಆ ಥರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ. ನೀವು ನೋಡಿರ್ಬೋದು ಅವನ್ನೆಲ್ಲ ಸಿನಿಮಾಗಳಲ್ಲೂ ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ, ಹೊಸ ಕಾಮಿಡಿ ಆ್ಯಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ. ಆಮೇಲೆ ಅವನಲ್ಲಿ ತುಂಬ ಮೆಚ್ಚುಗೆ ಆಗೋ ಗುಣ ಏನು ಅಂದರೆ, ಸರ್ ಯಾರು ಎಲ್ಲೆಲ್ಲವರೆಗೂ ಬರ್ಬೋದು, ಆದರೆ ಸಾವಿನವರೆಗೂ ಬರುವಂಥ ಒಂದೇ ಗೆಳೆಯ ನಾನು ನೋಡೋದು ಅವನು ಸರ್. ಅವನೊಂದಷ್ಟು ಸ್ನೇಹಿತರು ತೀರೋಗಿರೋಂಥ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣನ ಇದು ಮಾಡಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನು ಕೊಟ್ಟಂಥವ್ರು. ಈ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾ ಇದ್ರು, ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ್ ಹತ್ತಿಸ್ಕೊಂಡ, ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡು ಹೋದ, ಅಲ್ಲವ್ರ ಫ್ರೆಂಡ್ನ ಸಂಸ್ಕಾರ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತಾನೆ. ಅಂದರೆ ಅವನು ಮನುಷ್ಯರನ್ನ ಪ್ರೀತಿಸೋವಂಥ, ಸ್ನೇಹಿತರನ್ನ ಪ್ರೀತಿಸೋವಂಥ ಗುಣ ಅಷ್ಟು ದೊಡ್ಡದೊಂದು. ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ. ನಾನು ಅದನ್ನೇ ಅವನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ, ಅವನ ಸಲಗ ಅಂದರೆ ನಿಜವಾಗ್ಲೂ ಸಲಗ, ಕೊಚ್ಚೆಯಲ್ಲಿ ಬಿದ್ದಿರ್ತಾನೆ. ಯಾರೋ ಒಬ್ಬರು ಈ ಥರ ನಿಮ್ಮಂಥವ್ರು, ಜಡೇಶ್ ಅಂಥವ್ರು, ತರುಣ್ ಅಂಥವ್ರು ಯಾರಾದರೂ ಒಬ್ಬರು ಕಹಳೆ ಊತ್ತು ಅಂದರೆ ಮೈ ಒದರ್ಕೊಂಡು ಎತ್ಕೊಂಡು ನಿಂತ್ಕೊಳ್ತಾರೆ. ಈ ನನ್ನ ಸಲಗ ನಾನು ಆ ಥರ ಕೆಪಾಸಿಟಿ ಇರೋವಂಥ ನನ್ನ ಗೆಳೆಯ. ಒಳ್ಳೇದಾಗಲಿ ಮಗ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್. ಆ್ಯಂಡ್ ರಚಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಯಾಕೋ ತುಂಬ ಟ್ರೋಲ್ ಆಗಿಬಿಡುತ್ತೆ ಅಂತ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದೀರಾ ಆನ್ ಸ್ಕ್ರೀನ್. ನೀವು ಯಾವುದೇ ಗೆಟಪ್ ಆಗೋದು ಸಹ ಸೂಪರ್ ಆಗಿರ್ತೀರಾ. ಗೊತ್ತಿಲ್ಲ ದೇವರು ನಿಮಗೆ ಕೊಟ್ಟಿರೋಂಥ ಒಂದು ಶಕ್ತಿ. ತರುಣ್ ಹೇಳ್ದಾಗೆ ಹೆಣ್ಮಕ್ಳು ಯಾವತ್ತು ಅವ್ರ ಮೇಕಪ್ಪು, ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರೆಸೆಂಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಏನು ಇಲ್ದಿರ ಪಾತ್ರ ಹೆಂಗೆ ಬರುತ್ತೆ ಅದನ್ನು ಹಾಗೆ ಸ್ವೀಕರಿಸಿ ಮಾಡೋಂಥದ್ದು. ರೀಸೆಂಟಾಗಿ ನಾನು ಕೂಲಿ ನಿಮ್ಮ ಸಿನಿಮಾ ನೋಡಿದ್ದು, ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ಒಳ್ಳೆ ವೇದಿಕೆ. ನಿಮ್ಮ ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನು, ಇಲ್ಲೇ ಇಷ್ಟೊಂದು ಜನ ಇಷ್ಟೊಳ್ಳೆ ಇಟ್ಕೊಟ್ಟಿದ್ದಾರೆ, ಯಾಕೆ ಇಲ್ಲೋಗಿ ಅರ್ಧವರೆಗೊಂದು ಕ್ಲೋಸಪ್ ಬರುತ್ತೆ, ಮುಕ್ಕಾಲವರೆಗೊಂದು ವೈಡ್ ಶಾಟ್ ಬರುತ್ತೆ ಅಂತ. ಬಟ್ ಅಂಟಿಲ್ಲಾಗಿ ನೀವು ಕ್ಲೈಮ್ಯಾಕ್ಸಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರಿ, ಇಟ್ಸ್ ಅಮೇಝಿಂಗ್, ರಿಯಲಿ ಅಮೇಝಿಂಗ್, ಸೂಪರ್ ವರ್ಡ್. ಸೊ ಹಾಗಾಗಿ ನೀವಿದ್ದೀರಾ, ಎಲ್ಲರೂ ಇದ್ದಾರೆ, ಎಂಟೈರ್ ಟೀಮು, ಒಳ್ಳೆ ಟೀಮ್ ಇದೆ. ಆ್ಯಂಡ್ ಅಜನೀಶ್ ಸರ್, ನಮ್ಮ ತರುಣ್ ಅವ್ರು ಹೇಳಿದಾಗ ಇವತ್ತಿನ ಹೀರೋ ನೀವು. ಆ್ಯಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು, ನೀವು ಒಂದೇ ಒಂದು ಮಾತಾಡಿ ಕೂತ್ಕೊಂಡ್ಬಿಟ್ರಿ. ಅಲ್ಲಿ ಇವತ್ತೇನಿದೆ ಟ್ರೆಂಡು ಎಲ್ಲ ನಿಮ್ಮ ಟ್ರೆಂಡಲ್ಲಿ ಸೂಪರಾಗಿ ನಡೀತಾ ಇದೆ. ಅಷ್ಟು ಚೆನ್ನಾಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದೀರಾ.
ನಾನು ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ರೆ ಯಾವಾಗಲೂ ನಾನು ಹಾಡು ಕೇಳಬೇಕಂದ್ರೆ ಇಲ್ಲಿ ಫಸ್ಟ್ ಚಾಯ್ಸು ನಿಮ್ಮದೇ ಬರ್ತಾ ಇರ್ತದೆ. ಯಾವುದೇ ಹಾಕಿದ್ರು ಸರ್, ಬ್ರಹ್ಮಕಲಶ ಇರ್ಬೋದು, ಕಾಂತಾರ ಸಿನಿಮಾದಿರ್ಬೋದು, ಬೇರೆ ಹಾಡುಗಳಿರ್ಬೋದು, ಮರಳಿ ಮನಸ್ಸಾಗಿದೆ ಇರ್ಬೋದು. ನಾನು ಜಡೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಅದೇ ಥರ ಒಂದು ಹಾಡು ಬೇಕು, ನಮಗೆ ಏನಾದರೂ ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂಥ ಹಾಡನ್ನು ಕೊಟ್ಟಂಥವ್ರು ನೀವು. ಸೊ ಬಂದಿರತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್, ನಿಮ್ಮ ವಾಯ್ಸ್ ಒಂಥರ ನಮಗೆ ಹಳೆ ಕಾಲದಲ್ಲಿ ಕಿಶೋರ್ ಅವ್ರದ್ದು ಬಿಟ್ಟರೆ, ರಫಿ ಅವ್ರದ್ದು ಬಿಟ್ಟರೆ ಬೇರೆ ಇನ್ಯಾವುದು ಸಾಂಗ್ ಅಂತ ನಾವು ವಾಯ್ಸ್ ಯಾರ್ದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವತ್ತಿನ ಟ್ರೆಂಡಲ್ಲಿ ನೀವು ಆ ರೀತಿಯಾಗಿ ನಮ್ಮನ್ನೆಲ್ಲ ಆವರಿಸ್ಕೊಂಡಿದ್ದೀರಾ. ಅದು ಬಿಟ್ಟರೆ ಅದ್ಭುತವಾದಂಥ ಹಾಡನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಬಂದಿರತಕ್ಕಂಥ ಎಲ್ರಿಗೂ ಸಹ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಇವಾಗಲೂ ನಾವು ಬಾಗಿನವನ್ನು ಕೊಡ್ತೀವಿ. ಹಾಗಾಗಿ ನಮ್ಮ ವಿಜಯ್ ಕುಮಾರ್ ಸರ್, ರಚಿತಾ ರಾಮ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋನಲ್ ಅವರು ಪ್ಲೀಸ್, ಹೇಗೆ ಅನ್ನಿಸ್ತು ನಿಂಗವ? ಪ್ಲೀಸ್ 2 ಲೈನ್ಸ್. ಸೋ ಸಾರಿ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದ ಅಪ್ಡೇಟ್ಸ್ ಆ್ಯಕ್ಚುಲಿ ನಾನು ರಿಲೀಜಿಯಸ್ಲಿ ಫಾಲೋ ಮಾಡ್ತಾನೇ ಇದ್ದೀನಿ ಮೊದಲಿಂದ. ಬೀಟ್ ರಚೂಸ್ ಬರ್ತ್ಡೇ ಟೀಸರ್ ಆ್ಯಂಡ್ ಈ ಸಾಂಗ್ ಟೀಸರ್ ಆಗಿರಲಿ, ಆ್ಯಂಡ್ ಒಂದೊಂದು ಅಪ್ಡೇಟೂ ಅಷ್ಟೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಇದೆ. ವಿಜಯ್ ಸರ್, ನಿಮಗೆ ಎವ್ರಿ ಟೈಮ್ ಸ್ಕ್ರೀನಲ್ಲಿ ನೋಡಿದ್ರೆ ಒಂಥರ ಥ್ರೂ ಔಟ್ ದ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀವಿ ಸರ್. ಬಟ್ ದಿಸ್ ಟೈಮ್ ಈ ಫಾದರ್ ಡಾಟರ್ ಡ್ಯೂನ ನೋಡೋಕ್ಕೆ ತುಂಬ ವೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ವೆರಿ ಎಕ್ಸೈಟೆಡ್ ಟು ಸಿ ಯು ಬೋತ್. ಆ್ಯಂಡ್ ಆ್ಯಸ್ ಎವ್ರಿಬಡಿ ಸೆಡ್, Rachu, it really takes guts to do this character. It's not easy. ಯಾವ ಹೀರೋಯಿನ್ಗೂ ಈ ಕ್ಯಾರೆಕ್ಟರ್ ಮಾಡೋದು ನಿಜವಾಗ್ಲೂ ಈಸಿ ಇಲ್ಲ. ಆ್ಯಂಡ್ ಯು ಹ್ಯಾವ್ ಕ್ಯಾರಿಡ್ ಇಟ್ ಸೋ ಬ್ಯೂಟಿಫುಲಿ, ಸೋ ಗ್ರೇಸ್ಫುಲಿ. ಐ ಹ್ಯಾವ್ ಆಲ್ವೇಸ್ ಬೀನ್ ಯೋರ್ ಫ್ಯಾನ್, ಆ್ಯಂಡ್ ಫ್ರಮ್ ನೌ ಇಟ್ಸ್ ಡಬ್ಲಿಂಗ್ ದ ಫ್ಯಾನ್ ಐ ಆಮ್ ಆಫ್ ಯು. ಆಲ್ಸೋ ರಚುನ ಇವತ್ತವರೆಗೂ ತುಂಬ ಈ ಕ್ಯೂಟ್ ರಚುನ ನೋಡಿದ್ದೀವಿ. ಐ ಥಿಂಕ್ ಇದರಲ್ಲಿ ವಿಲ್ ಆಲ್ಸೋ ಸಿ ಅ ರಗಡ್ ರಚು ಅಲ್ವಾ? Wishing the whole team all the best. Allah, congratulations. I'm sure it's sure shot. It's a blockbuster for sure. Thank you. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವರೇ. ಎಸ್, ದಯವಿಟ್ಟು ವಿಜಯ್ ಕುಮಾರ್ ಸರ್, ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಬಾಗಿನವನ್ನ ನೀಡೋದ್ರ ಮೂಲಕ ದಂಪತಿಗಳಿಗೆ ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಹಾಡು ಏನಾದ್ರು, ಬಟ್ ಕಾಪಿ ರೈಟ್ ಬರುತ್ತೆ ಅಂತ. ಹೌದು, ನಿಂಗವ ಮ್ಯೂಸಿಕ್ ಹಾಕಿ ಪ್ಲೀಸ್. ಇಲ್ಲಿ ಬಂದ. ಓಕೆ, ಈಗ ಮ್ಯೂಸಿಕ್ ದಯವಿಟ್ಟು ಭೂಷಣ್ ಮಾಸ್ಟರ್ ದಂಪತಿಗೆ. ಓಕೆ ಬೇಡ ಅಂತ, ಸೌಂಡ್ ಬೇಡವಂತೆ. ಹಾಂ, ಓಕೆ, ಒಂದು ಗ್ರೂಪ್ ಫೋಟೋ. ಇದೇ ಸಮಯದಲ್ಲಿ ಜಡೇಶ್ ಸರ್ ಅವರ ಧರ್ಮಪತ್ನಿ ಕೂಡ ಇದ್ದಾರೆ. ಬೆಳಿಗ್ಗೆ 10 ಗಂಟೆ ಸ್ನಾನ ಬೇರೆ ಮಾಡಿದಿರಂತ ಹೇಳಿದ್ದಾರೆ. ಕೆ ಹಂಪಿ ಸರ್ ಅವರ ಜೊತೆಗೆ ಅವರ ಧರ್ಮಪತ್ನಿಗೆ ಬಾಗಿನವನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ನಿರ್ಮಾಪಕರ ಧರ್ಮಪತ್ನಿ, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಹೇಮಂತ್. ಸ್ವಲ್ಪ ಕುತ್ಕೊಂಡ್ಬಿಡೋಣ ಸ್ವಲ್ಪ ಜನ. ಶ್ರೀಮತಿ ಸತ್ಯಪ್ರಕಾಶ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು.
ಎಸ್ ಸತೀಶ್ ಸರ್. ಹಾಯ್ ನಮಸ್ಕಾರ, ಗುಡ್ ಈವ್ನಿಂಗ್. ಅದೇನಾದ್ರೂ ಆಗಲಿ ಫಸ್ಟ್ ಅದೇನೋ ಕೊಟ್ರಲ್ಲಪ್ಪ ಎಲ್ರಿಗೂ ಬಾಗಿನ, ದಯವಿಟ್ಟು ಸೀರೆ ಕೊಟ್ಬಿಡ್ರಪ್ಪ, ಮನೇಲಿ ಬಯಸ್ಕೋಬೇಕಾಯ್ತದೆ. ನಾನು ಅವಾಗಿಂದ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಒಳ್ಳೊಳ್ಳೆ ಸೀರೆ ಕೊಡ್ತಾವ್ರು ನೋಡ್ತಾ ಇದ್ದೀನಿ. ಸೀರೆ ಬಿಟ್ಟು ಹೋಗ್ಬೇಕಾದ್ರೆ ಮನೇಲಿ ಬಯಸ್ಕೋಬೇಕಾಯ್ತದೆ ಅಂತ. ಅವ್ರ ಮೀಡಿಯಾ ಮುಂದ್ಗಡೆ ಬರಲ್ಲ, ಬಂದಿರೋರು ಮಾತ್ರನಾ? ಹಂಗಾದ್ರೆ ಬೇರೆ ಯಾರು ಕರ್ಕೊಂಬತ್ತಿದೆ? ಇಲ್ಲೇ ಯಾರು ಇದ್ರಲ್ಲ ಪಾಪ, ಬಂದು ನಿಂತ್ಕೊಂಡ್ರೆ ಮಾತ್ರ ಒಂದು ಸೀರೆನಾರ ಸಿಕ್ಕಿರೋದು. ನಮಗಿಲ್ವೇ? ಜಡೇಶ್ ಅವರೇ, ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಸರ್, ದಯವಿಟ್ಟು ಸೀರೆ ಮಾತ್ರ ಮಿಸ್ ಮಾಡ್ಬಿಡಿ, ಮನೇಲಿ ಬಯಸ್ಕೋಬೇಕಾಗಿದೆ. ಏನಿವೆ, ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಅಂಡ್ ವಿಜಯ್ ಸರ್ ಮತ್ತೆ ನಮ್ಮ ರಚಿತಾ ಅವರು ಇಬ್ಬರು ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸರ್ ನಮ್ಮ ಆಸ್ತಿ. ಅಜನೀಶ್ ಅವರೇ, ನಾನು ನಿಮ್ಮ ಫ್ಯಾನು. ಗಂಧದ ಗುಡಿ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಿಗೂ ನಾನು ಅಭಿಮಾನಿ. ನಿಮ್ಮ ಮ್ಯೂಸಿಕ್ ಆಗಲಿ, ಪ್ಯಾಷನ್ ಆಗಲಿ, ಇಂಟೆನ್ಸಿಟಿ ಆಗಲಿ, ನಿಮ್ಮ ಕೆಲಸದಲ್ಲಿ ತುಂಬ ಶ್ರದ್ಧೆ ಇದೆ. ನಿಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದೆ. ಅಥವಾ ನಮ್ಮ DOP ಆಗ್ಬೋದು, ಕ್ವಾಲಿಟಿ ತುಂಬ ಅದ್ಭುತವಾಗಿದೆ. ಎವ್ರಿ ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಸರ್ ಲಿರಿಕ್ಸ್ ಬರೀತಾರೆ ಅಂತಂದರೆ ಅದು ನಾವು ಹೇಳಂಗೆ ಇಲ್ಲ, ನಾವು ಮಾರ್ಕ್ಸ್ ಕೊಡಂಗೂ ಇಲ್ಲ. ನಾವು ಅವರ ಶಿಷ್ಯ, ಹಾಗಾಗಿ ನಾವು ಅವ್ರದ್ದು ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಆವಾಗಿಂದನೂ ಅವ್ರ ಹಾಡುಗಳನ್ನ ಕೇಳ್ತಾ, ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವರು ನಾವು. ನಾನಾಗಲಿ, ವಿಜಯ್ ಸರ್ ಆಗಲಿ, ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳ್ಳೋಕೆ ಯಾವಾಗಲೂ ಹೆಮ್ಮೆ ಆಗುತ್ತೆ ನಮಗೆ. ಆ ಖುಷಿ ಇದೆ. ಆ್ಯಂಡ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಯಾಕಂದ್ರೆ ಇನ್ನೇನು ವಿಷಯ ಇಲ್ಲ ಮಾತಾಡೋಕ್ಕೆ. ಪ್ರೇಮ್ ಅವರು ಮಾತಾಡೋಕ್ಕೆ ಎಚ್ ಬಿ ಸಾಕವ್ರೆ, ಇನ್ನು ತರುಣ್ ಅವ್ರಿಗೆ ಎಚ್ ಬಿ ಸಾಕವ್ರೆ. ಇನ್ನು ಒನ್ ಆ್ಯಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೇ ತಿಂದು ನುಂಗಿ ನೀರು ಕುಡಿದ್ರು. ಇನ್ನು ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದರೆ ಶೋನ. ಅದ್ಭುತವಾಗಿದೆ ಹಾಡು, ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು, ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ಕಲ್ಲಿ ಲ್ಯಾಂಡ್ ಲಾರ್ಡ್ದು ಗತ್ತ ಅವತ್ತೆ ಎದ್ದೇಳಿತು. ಈ ಸಿನಿಮಾ 100%. ಅಂಡ್ ರಚಿತಾ ಅವರ ಬರ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು, ಎಕ್ಸ್ಟ್ರಾರ್ಡಿನರಿ ಟೀಸರ್ ಅದು. ಅವ್ರು ಬರೋದಾಗ್ಲಿ, ಆ ಲುಕ್ ಆಗಲಿ. ಅಂಡ್ ಆ ಇನ್ನೊಂದು ಟೀಸರ್ ಬಂತು. ಆ ಟೀಸರ್ ಒಂದು ಶಾರ್ಟ್ ಇದೆ, ವಿಜಯ್ ಸರ್ ಮೇಲ್ಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತಿನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಒಂದು ಹೊಡೆಯೋ ಶಾರ್ಟ್ ಇದೆ. ಅದು ಒಂದೇ ಶಾರ್ಟು ಸಿನಿಮಾ ಏನು ಅಂತ ಹೇಳುತ್ತೆ. ವಿಜುವಲಿ ಅಷ್ಟು ಇಂಟೆನ್ಸಿಟಿಯಿಂದ ಸಿನಿಮಾನ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ನಿಮ್ಮ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯನ ತರ ಕಾಣ್ತೀರಾ ಜಡೇಶ್, ನೀವು ಯಾರ ಸಣ್ಣ ಹುಡುಗನ ತರ, ಮಗು ತರ ಕಾಣಿಸ್ತೀರಾ. ಆದ್ರೆ ಇಷ್ಟೊಂದು ಕ್ರೌರ್ಯ, ಇಷ್ಟೊಂದು ರೋಷ, ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿ ಟ್ರೀಟ್ ಮಾಡಿದ್ದಾರೆ ವಿಜುವಲಿ ನೀವು ಸಿನಿಮಾನ. ಅಂಡ್ ಒಳ್ಳೇದಾಗುತ್ತೆ. ಸತ್ಯಪ್ರಕಾಶ್ ಸರ್, ತಲೆ ಕೆಡ್ಸ್ಕೊಬಿಡಿ. ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ನಿಲ್ಲಬೇಕು, ಗೆಲ್ಲಬೇಕು. ನಿಮ್ಮಂಥವ್ರಿಂದ ಇನ್ನೊಂದು 10 ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು. ಅಂಡ್ ಜೈ ಕರ್ನಾಟಕ ಮಾತೆ. ಫೆಬ್ರವರಿನಲ್ಲಿ ನಂದು ದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಹಿಂಗೆ. ಥ್ಯಾಂಕ್ ಯು. ಏನೇ ಮೀಡಿಯಾದ ಎಲ್ಲ ಗೆಳೆಯರು ಇಷ್ಟು ಜನ ಸೇರಿದೆ. ಅಂಡ್ ನನ್ನ ಸೆಲೆಬ್ರಿಟೀಸ್ ಆಗ್ಬೋದು, ಅಥವಾ ಪ್ರೇಮ್ ಆಗ್ಬೋದು, ಅಂಡ್ ವಿಜಯ್ ಸರ್, ಅಂಡ್ ಇಷ್ಟು ಜನರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ ಅಂತಂದ್ರೆ, ಇವರೆಲ್ಲರೂ ಇಲ್ಲಿ ಇದ್ದಾರೆ ಅಂತಂದ್ರೆ ಇದು ಎಷ್ಟು ದೊಡ್ಡ ಸಿನಿಮಾ ಅಂತ ಗೊತ್ತಾಗುತ್ತೆ. ಈ ಪಾಸಿಟಿವಿಟಿನೇ ಸಾಕು ಸಿನಿಮಾನ ಗೆಲ್ಸೋದಕ್ಕೆ. ಜನ ನೋಡ್ತಾರೆ, ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ಇಲ್ಲಿ ಸೀರೆ ಕೊಡ್ಲಿಲ್ಲ, ಪರವಾಗಿಲ್ಲ, ಅಲ್ಲಿ ಇಸ್ಕೊತೀನಿ ಬಿಡಿ. ಸೀರೆ ಇಸ್ ಆನ್ ದ ವೇ. ಗುರುದೇಶ್ ಪಾಂಡೆ ಸರ್, ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಇಲ್ಲಿವರೆಗೂ ಒಂದು ಆ್ಯಕ್ಷನ್ ಸಿನಿಮಾ, ಒಂದು ಕಲ್ಟ್ ಸಿನಿಮಾ ಅನ್ನೋ ಥರದ್ದು ಒಂದು ಇತ್ತು. ಆದರೆ ಈ ಸಾಂಗ್ ನೋಡಿದ ಮೇಲೆ ನಿಜವಾಗ್ಲೂ ಇದ್ರದ್ದು ಆಡಿಯನ್ ದುಪ್ಪಟ್ಟಾಗ್ತಾರೆ. ಯಾಕೆಂದರೆ ಇಲ್ಲಿವರೆಗೂ ನಾವು ಸಲಗ ಆ್ಯಂಡ್ ಭೀಮಾ ಒಂದು ಜನ್ರೇಷನ್, ಅಂದರೆ ಯಂಗ್ ಜನ್ರೇಷನ್ ಅವ್ರಿಗೆ ಸಿನಿಮಾ ನೋಡಿದ್ದೀವಿ ವಿಜಯ್ ಸರ್ದು. ಆದರೆ ಈ ಸಿನಿಮಾ, ಈ ಸಾಂಗ್ ನೋಡಿದ ಮೇಲೆ ನಿಜವಾಗ್ಲೂ ಈ ಸಿನಿಮಾದ ಆಡಿಯನ್ಸಿಂದ ಹಿಡಿದು ಈ ಸಿನಿಮಾ ನೋಡೋರ ಸಂಖ್ಯೆ ಡೆಫಿನೆಟಾಗಿ ತುಂಬ ದೊಡ್ಡ ಸಂಖ್ಯೆ ಅಂತೂ ಓಪನ್ ಆಗುತ್ತೆ. ಅಂದರೆ ಅಷ್ಟು ಬ್ಯೂಟಿಫುಲ್ ಸಾಂಗ್ ಇದೆ. ಜಡೇಶು ನಾನು ನಮ್ಮಿಬ್ಬರು ಜರ್ನಿ ತುಂಬ ಹಳೆಯ ವರ್ಷದಿಂದ, ಸುಮಾರು ಒಂದು 15 ವರ್ಷದಿಂದ ನಾವಿಬ್ಬರು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರಾಜಾವಲಿಯಿಂದ, ಅದಕ್ಕಿಂತ ಬಿಫೋರ್ ಅವರೊಂದು ಕತೆ ಬರೆದಿದ್ರು, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಜಡೇಶಲ್ಲಿ ಒಂದು ಹಠ ಇದೆ, ಗೆಲ್ಲಬೇಕು ಅನ್ನೋದು. ಆ ಹಠ ತಕ್ಕನಂಗೆ ಜಡೇಶ್ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ಹಾರ್ಡ್ ವರ್ಕು ಇವತ್ತು ಎಲ್ಲರ ಮುಂದೆ ಬಂದು ನಿಂತಿದೆ. ನಾವಿಬ್ಬರು ತುಂಬ ಓಡಾಡಿದ್ದೀವಿ, ತುಂಬ ದಿನಗಳು, ತುಂಬ ಕಷ್ಟಗಳ ದಿನಗಳಲ್ಲಿ ನಾವಿಬ್ಬರು ಜೊತೆಯಲ್ಲಿದ್ವಿ. ಇವಾಗ ಒಂದು ಒಳ್ಳೆ ಹಂತಕ್ಕೆ ಜಡೇಶ್ ಹೋಗ್ತಾ ಇದ್ದಾರೆ. ಅದು ಯಾವಾಗಲೂ ಖುಷಿ ಕೊಡುವಂಥ ವಿಷಯ. ತುಂಬ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ತುಂಬ ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ ಜಡೇಶ್. ಅವರಿಗೆ ಈ ಸಿನಿಮಾ ನಿಜವಾಗ್ಲೂ
ತುಂಬ ಒಳ್ಳೆ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ. ಈ ಸಿನಿಮಾದಿಂದ ಜಡೇಶ್ ತುಂಬ ಒಂದು ಒಳ್ಳೆ ಬೇರೆ ಒಂದು ಹಂತಕ್ಕೆ ಹೋಗ್ತಾರೆ ಅನ್ನೋ ಖುಷಿ ಡೆಫಿನೆಟಾಗಿ ನಮ್ಮ ಜೊತೆ ವರ್ಕ್ ಮಾಡಿರೋ ಹುಡುಗರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ. ಅದೊಂದು ಖುಷಿ ತುಂಬ ದೊಡ್ಡ ಮಟ್ಟಕ್ಕೆ ನಮಗೆ ಖುಷಿ ಕೊಡ್ತಾ ಇರುತ್ತೆ. ಆ ಥರದ್ದು ಒಂದು ಸಿನಿಮಾ ಇದರಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಜನೀಶ್ ಲೋಕನಾಥ್ ಅಜ್ಜುನ ನಾವು ಯಾವಾಗಲೂ ನಾನು ಪಡ್ಡೆ ಹುಲಿ ಜೆಂಟ್ಲ್ಮ್ಯಾನ್ ಸಿನಿಮಾ ಮಾಡಬೇಕಪ್ಪ ಅಂದರೆ ಅಜ್ಜು ಮೇಲೆ ಯಾವಾಗಲೂ ಒಂದು ಕಂಪ್ಲೇಂಟ್ ಇದು, ಬರೀ ಶೆಟ್ರಿಗೆ ಮಾತ್ರ ಒಳ್ಳೆ ಸಾಂಗ್ ಕೊಡ್ತಾರೆ, ಬೇರೆಯವ್ರಿಗೆಲ್ಲ ಸಾಂಗ್ಗಳು ಕೊಡಲ್ಲ ಅಂತ. ನನ್ನ ಅಜ್ಜುಗೆ ಅವಾಗ ಹೇಳಿದ್ದೆ, ಅಜ್ಜು ನಮ್ಮ ಪಡ್ಡೆ ಹುಲಿಗೆ ಜೆಂಟ್ಲ್ಮ್ಯಾನ್ಗೆ ಒಂದು 100 ಮಿಲಿಯನ್ ಸಾಂಗ್ಗಳು ಕೊಟ್ಟರೆ ಮಾತ್ರ ಬೇರೆಯವರೆಲ್ಲರೂ ನಿಮ್ಮ ಮುಂದೆ ಕ್ಯೂ ನಿಂತ್ಕೊಳ್ತಾರೆ, ಆಮೇಲೆ ನಮಗೆ ಡೇಟ್ ಕೊಡಲ್ಲ ನೀವು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ನಮಗೆ ಡೇಟ್ ಕೊಡದೇ ಇರೋಷ್ಟು ಅಜ್ಜು ಬೆಳೆದಿದ್ದಾರೆ. ತುಂಬ ಖುಷಿ ಕೊಡುತ್ತೆ ಅಜ್ಜು ಜೊತೆಗೆ ಕೆಲಸ ಮಾಡಿದ್ದು ನಾವು ಪಡ್ಡೆ ಹುಲಿ ಜೆಂಟ್ಲ್ಮ್ಯಾನು. ಇವತ್ತು ಇದರದ್ದು ಪ್ರೋಮೋ ಸಾಂಗ್ ನೋಡಿದಾಗಲೇ ಗೊತ್ತಾಯಿತು ಇದು ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ತುಂಬ ಎಲ್ಲ ಟೀಮ್ವರೆಗೂ ಒಳ್ಳೆಯದಾಗಲಿ. ವಿಜಯ್ ಸರ್ ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ತುಂಬ ವರ್ಷಗಳ ನಂತರ ನಮಗೆ ಈ ಥರ ಒಂದು ಹ್ಯೂಮರಸ್ ವಿಜಯ್ ಅವರು ಕಾಣಿಸ್ತಾ ಇದ್ದಾರೆ ಸ್ಕ್ರೀನಲ್ಲಿ. ತುಂಬ ಅಂದರೆ ಎಷ್ಟು ಒಂದು ಹಳ್ಳಿ ಮನುಷ್ಯ ಇರ್ತಾರಲ್ಲ, ಒಂದು 45-50 ವರ್ಷದ್ದು ಒಬ್ಬ ಹಳ್ಳಿ ಮನುಷ್ಯ ಇರ್ತಾರಲ್ಲ, ಅಷ್ಟು ನ್ಯಾಚುರಲಾಗಿ ಅವ್ರ ಮೂಮೆಂಟ್ಗಳು, ಒಂದು ಚಿಕ್ಕ ಎಕ್ಸ್ಪ್ರೆಷನ್ಸ್ಗಳು ತುಂಬ ಎಂಜಾಯ್ ಮಾಡುವಂಥ ಒಂದು ಸಾಂಗು. ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಇನ್ನು ಅವ್ರ ಫ್ಯಾನ್ಸು ಮತ್ತು ಅವ್ರ ಆಡಿಯನ್ಸ್ಗೆ ತುಂಬ ಖುಷಿ ಕೊಡುತ್ತೆ. ರಚ್ಚು ಈಸ್ ವೆರಿ ಬೆಸ್ಟ್. ಇಲ್ಲಿವರೆಗೂ ಮಾಡರ್ನ್ ತುಂಬ ಸಿನಿಮಾಗಳು ಮಾಡಿದ್ದಾರೆ. ಈ ಥರದ್ದು ಒಂದು ವಿಲೇಜ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಗ್ಯಾಪ್ ಆದಮೇಲೆ ಈ ಸಾಂಗ್ ಮಾಡಿದ್ದಾರೆ, ಈ ಸಿನಿಮಾ ಮಾಡಿದ್ದಾರೆ. ಒಳ್ಳೆಯದಾಗಲಿ. DOP ಪ್ರತಿಯೊಬ್ಬರು, ಸರ್ ನಮ್ಮ ವಿಜಯ್ ಪ್ರಕಾಶ್ ಸರ್ ವಾಯ್ಸು ಅಲ್ಟಿಮೇಟು, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರೊಡ್ಯೂಸರ್ಗೆ ತುಂಬ ಒಳ್ಳೆಯದಾಗಲಿ. ಪ್ರೊಡ್ಯೂಸರ್ ಸರ್ ಹೇಳ್ತಾನೆ ಇರ್ತಾರೆ, ನಾನು ಒಂದು ಮಾತು ಹೇಳ್ತೀನಿ, ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಅಂತ ಅನ್ನೋದಲ್ಲ, ಪ್ರೊಡ್ಯೂಸರೇ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರೇ ಸಿನಿಮಾದ ಪಿಲ್ಲರು. ಅವರಿದ್ರೇ ಇಡೀ ಸಿನಿಮಾ ನಡೆಯೋದು. ಅವರಿಲ್ಲ ಅಂದರೆ ಸಿನಿಮಾ ಅನ್ನೋದೇ ಇರೋದಿಲ್ಲ. ಅದರಿಂದ ಪ್ರೊಡ್ಯೂಸರೇ ಫಸ್ಟ್ ಮಾತಾಡ್ಬೇಕು ಇನ್ಮೇಲೆ ವೇದಿಕೆ ಮೇಲೆ. ನಾನು ಮೊದಲು ಅದನ್ನೇ ಹೇಳ್ತೀನಿ, ಪ್ರೊಡ್ಯೂಸರ್ ಇದ್ರೇ ಈ ವೇದಿಕೆ, ಪ್ರೊಡ್ಯೂಸರ್ ಇದ್ರೇ ಈ ಸಿನಿಮಾ, ಪ್ರೊಡ್ಯೂಸರ್ ಇದ್ರೇ ಎಲ್ಲ ಪ್ರತಿಯೊಂದು ಆಗೋದು. ಆದರೆ ಪ್ರೊಡ್ಯೂಸರ್ಗೆ ನಾವು 100% ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅವರಿಗೆ ಏನು ರೆಸ್ಪೆಕ್ಟು ಮತ್ತು ಒಂದು ಇದು ಕೊಟ್ಟೇ ಕೊಡಬೇಕು. ಅದರಿಂದ ಪ್ರೊಡ್ಯೂಸರ್ ಈ ಮೂಲಕ ಹೇಳೋದೊಂದೇ, 100% ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಎಲ್ಲರೂ ಹೇಳ್ದಂಗೆ 14 ವರ್ಷ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ತಗೋಬೇಡಿ, ಆದಷ್ಟು ಬೇಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಗುರುದೇಶ್ ಪಾಂಡೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಬ್ಯೂಟಿಫುಲ್ ಆಗಿ ಧ್ವನಿಯಾದವರು, ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಆರ್ ಫೇವರೇಟ್ ವರ್ಸಟೈಲ್ ಸಿಂಗರ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒನ್ ಅಂಡ್ ಓನ್ಲಿ ವಿಜಯ್ ಪ್ರಕಾಶ್ ಸರ್. ವಿಜಯ್ ಸರ್, ಹಾರ್ಟ್ಲಿ ವೆಲ್ಕಮ್. ನಿಂಗವ್ವ ಅಂತ ಎಷ್ಟು ಮುದ್ದಾಗಿ ಕರಿತೀರಾ ಸರ್? ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಆಡ್ತೀರಾ ಮೇಡಮ್? ಬಾ. ಓಕೆ, ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಪ್ರೆಸೆನ್ಸು. ನಿಜಕ್ಕೂ ನಾನು ಆ ವಿಜುವಲ್ಸ್ ನೋಡಿದೆ ಆಡೋಕ್ಕೆ ಮುಂಚೆ. ಅಫ್ಕೋರ್ಸ್ ಸನ್ನಿವೇಶದಲ್ಲಿ ನೀವು ಹೆಂಗಾದರೂ ಈ ಚಳಿಗಾಲದಲ್ಲಿ ಮಲಗಿಸ್ಬೇಕು ಅನ್ನೋ ಪ್ರಯತ್ನ, ನಿಮ್ಮ ಪ್ರಯತ್ನ ಸಫಲ ಆಗಲಿ ಅಂತ ನಾವು ಇಡೀ ರಾತ್ರಿ ಮಲಗಿಲ್ಲ ಸರ್. 4 ಗಂಟೆವರೆಗೂ ಹಾಡ್ತಾ ಇದ್ವಿ ಸರ್ ಈ ಹಾಡು. ಕಾಲಲ್ಲಿ ಭಟ್ರು ಈ ಚೇಂಜು ಆ ಚೇಂಜು ಒಂದೊಂದು ಲೈನನ್ನು ಚೇಂಜ್ ಮಾಡ್ತಾ ಇದ್ರು. ಒಟ್ಟು ಅದೇ ಎಲ್ಲರೂ ಚೆನ್ನಾಗಿ ಮಲಗಬೇಕು ಅಂತ ನಾವು ಯಾರು ಮಲಗಿಲ್ಲ. ಆದರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಭಟ್ರ ಲಿರಿಕ್ಸು, ನಮ್ಮ ಅಜನೀಶ್ ಅವರ ಸಂಗೀತ. ನಾನು ಇಬ್ಬರ ಬಗ್ಗೆನೂ ಒಂದು ನಿಮಿಷ ತಗೋತೀನಿ, ಯಾಕೆಂದರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭ ನನಗನ್ಸುತ್ತೆ. ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ರು ಕೊಟ್ಟಿದ್ದ ಕವಿತೆಯಿಂದ. ಸರ್, ನನಗೆ ವೇದಿಕೆ ಸಿಕ್ಕಿದಾಗಲೆಲ್ಲ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದೇ ಲೈನು 1000 ಸತಿ ಹೇಳ್ತೀನಿ. ಯಾಕೆಂದರೆ ಮೊದಲನೇ ಅವಕಾಶ ಭಾಳ ದೊಡ್ಡ ಅವಕಾಶ ಸರ್. ಮೊದಲನೇ ಅವಕಾಶ ಇದೆಯಲ್ಲ, ಅದು ಭಾಳ ದೊಡ್ಡದು. ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರಾ ಸರ್ ನನಗೆ. ಒಂದು ಕಡೆ ಅಲ್ಲಾಡಿಸು ಇದೆ, ಒಂದು ಕಡೆ ಖಾಲಿ ಕ್ವಾರ್ಟರ್ ಇದೆ, ಒಂದು ಕಡೆ ನಾವು ಮನೆಗೆ ಹೋಗೋದಿಲ್ಲ ಇದೆ, ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ. ಅಲ್ಲಿಂದ ನಿಂಗವ್ವವರೆಗೂ ನಮ್ಮ ಪಯಣ ನಡೆದಿದೆ. ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನೊಂದು ಕಡೆ ಅಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ಟು ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸು ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸೇ ಸರ್. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಹಿಂದೆ 15-16 ವರ್ಷದಿಂದ ಅವರು ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕ್ಕೊಂಡಿದ್ರು. ಅವತ್ತು ಅವ್ರ ಸಂಗೀತ ಕೇಳಿ ಸರ್,
ನೀವು ಭಾಳ ದೊಡ್ಡ ಸಂಗೀತ ನಿರ್ದೇಶಕರಾಗ್ತೀರಾ. ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂತಹ ಮಾತು ನನಗಿನ್ನೂ ಜ್ಞಾಪಕ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಯು ಆರ್ ಸಚ್ ಅನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ, ಬಾಬಿ ಅವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಹೋಗಿ ಮಲಗಿ ಸರ್. ಆ್ಯಂಡ್ ಸಮಸ್ತ ಜನತೆ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಜಯ್ ಪ್ರಕಾಶ್ ಸರ್, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಹಾಗಾಗಿ ಈ ಅವಕಾಶವನ್ನು ನಮಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಒಂದು 2 ಲೈನ್ ವಿಜಯ್ ಸರ್ ಪ್ಲೀಸ್. ನಿಂಗವ್ವ ನಿಂಗವ್ವ ಒಂದು 2 ಲೈನ್ಸ್ ನಮ್ಮೆಲ್ರಿಗೋಸ್ಕರ. ಓಕೆ, ನೀವು ಹಾಡ್ತೀರಾ ಜೊತೆಗೆ? ನಾನು ಆಡಿದ್ರೆ 7ನೇ ಮನೆ, ನಂದು 9ನೇ ಮನೆಯಿಂದಲೇ ಶುರು ಆಗೋದು. ಏನು 9ನೇ ಮನೆ? ನಾನು ಬರಲ್ಲ ಸರ್ ಹಾಡಕ್ಕೆ. ಹಂಗೆಲ್ಲ 9ನೇ ಮನೆ. ಬಟ್ ರಚಿತಾ ಮ್ಯಾಮ್ ಹಾಡ್ತಾರೆ. ನೀವು ಏನು ಮಾವತ್ ಸಾಕರಾಗಿ ಹೇಳಿದ್ರಿ. ಇಲ್ಲ, 2 ನೀವೇ. We have another incredible singer with us. Harshita is here, yes. Harshita, you want to sing 2 lines with me? Harshita. Because I heard your version also, it was too good. 2 lines ಹಾಡೋಣ. ಇನ್ನೊಂದು ಮೈಕ್ ಕೊಡಿ ಪ್ಲೀಸ್. Yes sir. ನಮ್ಮ ಆಣೆ ಮಾಡುತ್ತೀನಿ ಹಾಡನ್ನ ಹಾಡ್ದಂತ ಹರ್ಷಿತಾ ಅವರು ಟ್ರ್ಯಾಕ್ ಸಿಂಗರ್ನ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಟ್ರ್ಯಾಕ್ ಸಿಂಗರ್ ಮೇನ್ ಸಿಂಗರ್ ಅಂತ ಏನಿಲ್ಲ, ಸಾಂಗ್ ಬಿಲಾಂಗ್ಸ್ ಟು ಎವ್ರಿಬಡಿ. ಇವತ್ತು ನೀವು ಹಾಡಿದಾಗ ಆ ಸಾಂಗ್ ನಿಮ್ದು. ನಿಂಗವ್ವ ನಿಂಗವ್ವ ನಿಂಗೊಂದು ಇಸ್ಯ ಗೊತ್ತಾ? ಏನು ಮಾವ ಹೇಳು ಮಾವ, ಹೆಂಗವ್ವ ಹೇಳಾದು ಮಂದ್ಯಾವ್ರೆ ಸುತ್ತಮುತ್ತ? ಹೌದಾ ಮಾವ ಹೌದಾ ಮಾವ, ಒಂಚೂರು ಆತು ನಿಂತು ಕೇಳು ನೀ, ಆಯ್ತೊಂದು ಸಂಗತಿ ವಿಚಾರ, ಇನ್ನೊಂದು ಕೂಸು ಕೈಗೆ ಕೊಡುವೆನು, ಬೆಳೆಸೋಣ ನಮ್ಮ ಸಂಸಾರ, ಮೂಡಿಸ್ತೀನಿ ಬಾರೆ ಮಲ್ಲೆ ಹೂವ. ಏನೋ ನಿಂದು ತೀಟೆ ಬೆಳಗಿನ ಜಾವ, ಅರೆ ಹೇಳ್ಕಬೇಕು ಬಾರೆ ನನ್ನ ನೋವ. ಮಲ್ಕೋ ಸುಮ್ಕೆ ಪೋಲಿ ಮಾವ. ಈ ಪೋಲಿ ಮಾವ ಮಾತ್ರ ನೀವೆಲ್ಲ ಸಿಂಗಲ್ ಹಾಕ್ಬಿಡ್ತೀರ ಸರ್. ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಏನೋ ಮಾವ ಹೇಳೋ ಮಾವ. ಈಗ ನಿಂಗವನ್ನ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಹಾಡನ್ನ ಕೇಳಿ ಆನಂದ್ ಆಡಿಯೋನಲ್ಲಿ ಸಂಭ್ರಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. That's so sweet. Thank you so much, sir. Really, this means a lot to us. Thank you so much. Thank you, Harshita. Thank you so much. ಇದೀಗ ನಮ್ಮ ಸಂಗೀತ ನಿರ್ದೇಶಕರನ್ನ ಕರೆಯುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರೂ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಾಬಿ ಮ್ಯಾಮ್ ಪ್ಲೀಸ್ ಪ್ಲೀಸ್. ಆಯ್ತು, ಮೈಕ್ ಕೊಡಲ್ಲ, ಬಟ್ ನೀವು ಬರಬೇಕು ಪ್ಲೀಸ್. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಬಾಬಿ ಸಿಆರ್ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಅಜನಿ ಸರ್, ಆಗ್ಲೇ ತರುಣ್ ಸರ್ ಅಪ್ರಿಷಿಯೇಟ್ ಮಾಡಿದ್ರು ಅಂತ, ಅಂದ್ರೆ ನಿಮ್ಮ ಪರವಾಗಿ ಮಾತಾಡೋದು ಅಂತ ಖುಷಿ ಆಯ್ತು. ಭಟ್ರು ಏನೊಂದು ಹೇಳಿದ್ರು ಅಂತ ಅಯ್ಯೋ ಯಾಕಾದ್ರೂ ಬಂದು ಅಂತ ಅನ್ಕೊಂಡ್ಬಿಟ್ರಿ. ಈಗ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್, ಅಮೇಝಿಂಗ್ ಮತ್ತೊಂದು ಬ್ಲಾಕ್ ಬಸ್ಟರ್ ಹಾಡನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕಾಗಿ. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಆಗಲೇ ಹಂಗೆ ಬಂದು ಮಾತಾಡೋದಕ್ಕೆ ಮನ್ಸು ತುಂಬಿ ಬಂತು. ನನ್ನ ಪರವಾಗಿ ಒಬ್ಬರು ಮಾತಾಡಿದ್ರಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇದೆ. 2017 ಹೊಸ ಪದ್ಮಾವತಿಯಾಗಿ ಒಂದು ಹಾಡು ಮಾಡಿ ಇವತ್ತು ರಾಚಯ್ಯ ನಿಂಗವಾಗಿ ಒಂದು ಸಾಂಗ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ತುಂಬ ಸಂತೋಷ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಏನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ಬೋದು, ಬಟ್ ಈ ಥರ ಒಂದು ಹಾಡು ಮಾಡಿದಾಗ ಮತ್ತೆ ಮನೆಗೆ ಬಂದಿದ್ದು ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡು, ನನ್ನ ಒಂದು ಏರಿಯಾ ಥರ ನನಗೆ ಫೀಲ್ ಈ ಹಾಡು ಮಾಡ್ಬೇಕಾದ್ರೆ. ನಾಟ್ ಈ ಹಾಡು ಒಂಥರ, ಈ ನಮ್ಮ ಲ್ಯಾಂಡ್ ಲಾರ್ಡಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರಥಿ ಫಿಲಮ್ಸ್ಗವ್ರಿಗೂ, ವಿಜಯ್ ಸರ್ಗೂ ಮತ್ತು ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ತುಂಬ ಈ ಮಣ್ಣು ವಾಸನೆ ಇರೋಂಥ ಒಂದು ಸಿನಿಮಾ ಸಿಗೋದು ತುಂಬ ಅಪರೂಪ. ಸೊ ಇವತ್ತು ಆ ಒಂದು ಲಕ್ ನನ್ನ ಪಾಲಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಒಂದೊಂದು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ.
ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಇದೆ. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ವಿಜಯ್ ಸರ್, ರಚಿತಾರಾಮ್ ಅವರು ಎಲ್ಲನೂ. ನೀವೆಲ್ಲರೂ ಖಂಡಿತ ಈ ಸಿನಿಮಾನ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ದಿವಸ ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾ ಉಳಿಯುತ್ತೆ ಅನ್ನೋ ನಂಬಿಕೆ ನಂದು. ಸೊ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಬಾಬಿಯವರು ಒಂದೆರಡು ಮಾತನಾಡಬೇಕು. ನನ್ನ ಪಾರ್ಟ್ನರ್ ಅವರು. ಹಾಂ ಹೌದು, ಜಡೇಶ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಜೆಂಟಲ್ಮ್ಯಾನ್, ಗುರು ಶಿಷ್ಯರು. ಮತ್ತು ಇದು ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹ್ಯಾಟ್ರಿಕ್ಗೆ ರೆಡಿಯಾಗಿ ಆಗಿದೆ ಆಲ್ರೆಡಿ, 2 ಸೂಪರ್ ಹಿಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಿಂಗವ್ವ ತುಂಬ ಚೆನ್ನಾಗಿತ್ತು ಸರ್. ಲಿರಿಕ್ಸ್ ನಾನು ಹಾಡಬೇಕಾದ್ರೆ ಫಸ್ಟು ನಾನು ನಿಮಗೆ ಕಳಿಸಿದ್ದೆ, ಫುಲ್ ನಾನೇ ಹಾಡ್ಬಿಟ್ಟು ಕಳಿಸಿದ್ದೆ. ನನಗೆ ಒಂದು ಲೈನು ನನಗೆ ಹಾಡದೇ ಇರೋಕ್ಕಾಗಿಲ್ಲ, ಅದಕ್ಕೆ ಮೇಲ್ ವಾಯ್ಸಲ್ಲೇ ಎಲ್ಲ ಹಾಡು ನಾನು ಕಳಿಸಿದ್ದೆ. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ವಿಜಯ್ ಸರ್ ಹೇಳಿದ್ರು ಅವ್ರ ಲಿಸ್ಟಲ್ಲೆಲ್ಲ ಹಿಟ್ ಸಾಂಗು ಇದೆ ಅಂತ. ಬಟ್ ನಿಮ್ಮಂಥ ಸಿಂಗರ್ಸ್ ಇರೋದೇ ಸರ್ ನಮ್ಮ ಸಾಂಗ್ಗಳು ಹಿಟ್ ಆಗ್ತಾ ಇದೆ. ನಿಮ್ಮ ವಾಯ್ಸು ಒಂದು ನೀವು ಹಾಡಿದ ಮೇಲೆ 1000 ಸತಿ ಕೇಳಿದ್ರು ನಿಮ್ಮ ವಾಯ್ಸ್ ಬೋರ್ ಆಗಲ್ಲ ಸರ್. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಯುವರ್ ವಾಯ್ಸ್. ಅದಕ್ಕೇ ಅಷ್ಟು ಸ್ಟ್ರೀಮ್ಸ್ ಆಗಿದೆ. ಸೊ ನಿಮ್ಮ ವಾಯ್ಸಿಂದ ನಮ್ಮ ಹಾಡುಗಳು ಹಿಟ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂಗೆ ನಾನು ಮಾತಾಡೋಕ್ಕೆ ಬಿಡಲ್ಲ ವಿಜಯ್ ಸರ್. ಮತ್ತೆ ತುಂಬ ದಿವಸ ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋಣ ಆಸೆ ನನಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾರಾಮ್ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಂಗವ್ವ ಆಗಿ ನೀವು ಪೀಪಲ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ ಯು ಆರ್ ಇಂಡೀಡ್ ರೆಡಿ ಸೂಪರ್ ಸ್ಟಾರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಬಿ ಮ್ಯಾಮ್ ಅಲ್ಲಿಂದಲೇ ಕ್ಯೂ ಕೊಡ್ತಾ ಇದ್ರು ನಿಮ್ಗೆ, ಅಷ್ಟೇ ಮಾತಾಡಲ್ಲ ಅಂತಿದ್ದಾರೆ ಅಲ್ಲಿಂದಲೇ. ಬಟ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಬಿಹಾಫ್ ಆಫ್ ಮೀ. ಇವತ್ತಿನ ದಿನ ಯಾವತ್ತೂ ಮರೆಯಲ್ಲ ನಮ್ಮ ಜಿನಿಸ್ ಸರ್. ಮರೆಯಲ್ಲ. ಥ್ಯಾಂಕ್ ಯು ಬಾಬಿ ಮ್ಯಾಮ್, ರಿಯಲಿ ವಿ ಅಪ್ರಿಷಿಯೇಟ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಒಂದು 2 ಲೈನ್ಸ್ ಮ್ಯಾಮ್, ನಿಂಗವ್ವ ಹೇಗೆ ಅನ್ನಿಸ್ತು ಅಂತ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಅಂದಿದ ತಕ್ಷಣ ನಾನು ಟುಡೇ ಐ ವೋರ್ ದ ಗ್ರೀನ್ ಸಾರಿ ಬಿಕಾಸ್ ಐ ರೆಸ್ಪೆಕ್ಟ್ ಫಾರ್ಮರ್ಸ್ ವೆರಿ ಮಚ್. ಈ ಕಾರ್ಯಕ್ರಮ ಆಗಿದ್ಮೇಲೆ ನಾವು ಫಸ್ಟು ಹುಡ್ಕೊಂಡು ಹೋಗೋದು ಊಟ ಅಲ್ವಾ, ಟಿಫಿನ್ ಮಾಡಲೇಬೇಕು. ಇವತ್ತು ನಾವು ಊಟ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ರೈತರುಗಳು. ಸೊ ಅವರು ಅಲ್ಲಿ ಕೆಸರಲ್ಲಿ ನಿಲ್ಲಿದು ಅವ್ರು ಕೆಲಸ ಮಾಡಿರೋದು, ಅಲ್ಲಿ ನಾವು ಸ್ಟೈಲಾಗಿ ಬರ್ತೀವಿ, ಸ್ಟೈಲಾಗಿ ಹೋಗ್ತೀವಿ, ಸ್ಟೈಲಾಗಿ ತಿಂತೀವಿ, ಫೋರ್ಕಲ್ಲೇ ತಿಂತೀವಿ. ಸೊ ರೈತರ ಬಗ್ಗೆ ಅಬೌಟ್ ದೇರ್ ಫ್ಯಾಮಿಲಿ ಕ್ಯೂಟ್ ಆ್ಯಂಡ್ ಸಿಂಪಲ್ ಲೈಫ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಜಡೇಶ್ ಸರ್. ಆ್ಯಂಡ್ ಹೀ ಈಸ್ ಆಲ್ಸೋ ಸಿಂಪಲ್ ಆ್ಯಂಡ್ ಕ್ಯೂಟ್ ಪರ್ಸನ್, ವೆರಿ ಸಿಂಪಲ್ ಪರ್ಸನ್. ಸೊ ಅವರಿಗೆ ಅವಕಾಶ ಕೊಟ್ಟಿರೋರು ಯಾರೇ ಆಗಲಿ, ನಮ್ಮ ಸರ್ ಆ್ಯಂಡ್ ಗುರುದೇಶ್ ಪಾಂಡೆ ಸರ್ ಅವ್ರು ಕೊಟ್ಟಿರೋದು ಜೆಂಟಲ್ಮ್ಯಾನ್ ಆಗಲಿ, ಆಮೇಲೆ ತರುಣ್ ಸುಧೀರ್ ಅವ್ರು ಕೊಟ್ಟಿರೋದು ಗುರು ಶಿಷ್ಯರ್ ಆಗಲಿ. ಸೊ ಈವನ್ ಗುರು ಶಿಷ್ಯರ್ ಮಾಡ್ತಿದ್ದಾಗನೂ ತರುಣ್ ಸುಧೀರ್ ಸರ್ ಅವ್ರ ಇನ್ವಾಲ್ವ್ಮೆಂಟ್ ಅಬೌಟ್ ದ ಸಿಂಪಲ್ ಸ್ಟೋರಿ ಆ್ಯಂಡ್ ವಿಲೇಜ್ ಸ್ಟೋರಿ, ಗ್ಲಾಮರ್ ಏನೇ ಇದ್ರೂ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೋರಿ, ಡೆಪ್ತ್ ಇರಬೇಕು ಆ್ಯಂಡ್ ವೆರಿ ಸಿಂಪ್ಲಿಸಿಟಿ. ಅದೆಲ್ಲ ನೋಡಿದ್ರೆ ದೆನ್ ಟುಡೇ ಜೆಂಟಲ್ಮ್ಯಾನಲ್ಲಿ ಇವತ್ತಾಗಿರೋ ಲ್ಯಾಂಡ್ ಲಾರ್ಡ್ ಆಗಲಿ, ಪ್ರೊಡ್ಯೂಸರ್ ಅವರು ಈ ಸ್ಟೋರಿಗೆ ದೇ ಹ್ಯಾವ್ ಗಿವನ್ ದ ಇಂಪಾರ್ಟೆನ್ಸ್. ನಾನು ಇವತ್ತು ನಾವು ಮಾಡ್ತೀವಿ ಅಂದರೆ ಒಬ್ಬರು ವೆರಿ ಬ್ಯೂಟಿಫುಲಿ ವಿಜಯ್ ಪ್ರಕಾಶ್ ಆ್ಯಂಡ್ 2 ವಿಜಯ್ ಇದ್ದಾರೆ. ಸೊ ವಿಜಯ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್. ಸೊ 2 ವಿಜಯ್ಸ್ ಅದ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ದಯವಿಟ್ಟು ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ರಚಿತಾರಾಮ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬರೀ ಜೆಂಟ್ಸ್ ಮಾತ್ರನಾ, ಲೇಡೀಸ್ಗೆ ಇರಬಾರ್ದಾ? ಯಾಕೆಂದರೆ ನಾವು ನಮ್ಮ ಏಜ್ಗೆ ನಾವೆಲ್ಲ ಕಲರ್ ಹಾಕಿ ಬೋರ್ ಆಗಿಬಿಡುತ್ತೆ ಯಪ್ಪ ಅಂತ. ಈ ಥರ ಒಂದು ಹೇರ್ ಸ್ಟೈಲ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ನಮಗೆ. ಆ್ಯಂಡ್ ಆನಂದ್ ಆಡಿಯೋಸ್ ಸರ್, ರಿಯಲಿ ವಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆಡಿಯೋಸ್, ನಿಮ್ಮ ಸಪೋರ್ಟ್ ರಿಯಲಿ ಗ್ರೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಂದು ಆನಂದ್ ಆಡಿಯೋ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸಿ ಪ್ಲೀಸ್. ಥ್ಯಾಂಕ್ ಯು ಬಾಬಿ ಮ್ಯಾಮ್ ಒನ್ಸ್ ಅಗೇನ್. ಅಜ್ಜು ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ನಿಮ್ಮ ಮ್ಯೂಸಿಕ್ ಪ್ರತಿ ತಿಂಗಳಿಗೆ 30 ದಿನನೂ ನಮಗೆ ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಅಜನೀಶ್. ಎಸ್ ಎಸ್ ಮ್ಯಾಮ್ ಪ್ಲೀಸ್. ಇದೀಗ ನಮ್ಮ ಬಾಬಿ CR ಮ್ಯಾಮ್ ಅವರಿಗೆ ಬಾಗಿನವನ್ನ ಕೊಡ್ತಾ ಇದ್ದಾರೆ ರಚಿತಾರಾಮ್ ಮ್ಯಾಮ್. ಎಸ್ ಮ್ಯಾಮ್. ನನ್ನ ಹೆಸರು ರಾಜರಾಜೇಶ್ವರಿ. ಬಾಬಿ ಅಂತ ಕ್ರಿಶ್ಚಿಯನ್ ಅನ್ಕೋಬೇಡಿ.
ತಾಯಿ ಬಾಬಿ ಫಿಲ್ಮ್ ಕ್ರೇಜ್ನಲ್ಲಿ ನನ್ನ ಹೆಸರು ಬಾಬಿ ಅಂತ ಇಟ್ಟಿದ್ದಾರೆ. ನೋಡಿ, ಅವರು ಜಸ್ಟ್ ಮ್ಯಾರಿಡ್ ಟೈಮಲ್ಲೂ ನಂಗೆ ಅವ್ರಿಗೆ ಸೀಕ್ರೆಟ್ ಹೇಳ್ಕೊಟ್ಟಿಲ್ಲ, ಇವತ್ತು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಮ್ಮೊಂದಿಗಿದ್ದಾರೆ ನಮ್ಮ ವೆರಿ ವೆರಿ ಟ್ಯಾಲೆಂಟೆಡ್ ನಮ್ಮ ನಿರ್ದೇಶಕರು, ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಕಾಟೇರನ ಕಥೆಗಾರ, ನಮ್ಮ ಗುರು ಶಿಷ್ಯರು, ಜೆಂಟಲ್ಮನ್, ನಂತರ ಹ್ಯಾಟ್ರಿಕ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಓವರ್ ಟು ಯು ಸರ್. ಎಲ್ಲರಿಗೂ ಕ್ಷಮೆ ಇರಲಿ, ಲೇಟ್ ಆಯಿತು, ಚಳಿ ಇದೆ. ಇದಕ್ಕೆ ಮುಂಚೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ಇವಾಗ ವಿಶೇಷವಾಗಿ ಅತಿಥಿಗಳು ಮತ್ತು ಸಾಂಗ್ ಬಗ್ಗೆ. ಅತಿಥಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ಅವರೆಲ್ಲ ಮುಖ್ಯ ಕಾರಣ. ನಾನು ಎಸ್ಪೆಷಲಿ ಗುರು ಸರ್ ಮತ್ತು ತರುಣ್ ಸರ್ಗೆ ಈ ಸ್ಟೇಜ್ ಮೂಲಕ ತುಂಬ ಆಭಾರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದೀನಿ ಅಂದರೆ ಅವರು ಮುಖ್ಯ, ನನಗೆ ಎರಡು ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆಂತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಾಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಇಲ್ಲೊಂದು ಪ್ರತಿ ಲೈನು ತರುಣ್ ಸರ್ಗೆ ಕೇಳ್ತೀನಿ, ಓಕೆ ಮಾಡ್ತೀನಿ. ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ಗಿದ್ದು ಕ್ಲಾರಿಟಿ ನಾ ಇಂಡಸ್ಟ್ರಿಯಲ್ಲಿ ಬೇರೆಯವ್ರು ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ, ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಒಂದು. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದದಕ್ಕೆ ಥ್ಯಾಂಕ್ ಯು ಸರ್. ಈ ಥರದ್ದೊಂದು ಸಿನಿಮಾ ಮಾಡೋಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟೇರ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋದು ಥ್ಯಾಂಕ್ ಯು. ಇಷ್ಟೇ. ಮತ್ತು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ. ಭಟ್ರ ಹತ್ರ ಅಜಿನಿ ಸರ್ಗೆ ನಮಗೆ ಒಂದು ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದು ಹೀರೋದು ಮತ್ತು ಚರಣ್ ರವ್ರದ್ದು ಒಂದು ಕಾಂಬಿನೇಷನ್ ಹಿಟ್ಟಿತ್ತು, ಎರಡು ಮೂವಿ. ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜಿನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳಬೇಕು. ಅವರು ನನಗೆ ಏನು ಹೇಳಿದ್ರು, ಸರ್ ಏನು ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಸರ್, ನಾನು ಅಜಿನೇಶ್ ಅಂದ ಓಕೆ ಅಂತಂದರು. ಬಟ್ ಭಯ, ಆ ಜವಾಬ್ದಾರಿ ಇರುತ್ತಲ್ವ, ಸೊ ಆ ಜವಾಬ್ದಾರಿಯಿಂದ ನಾನು ಹೋದೆ. ಬಟ್ ಅಜ್ಜು ಸರ್ ಥ್ಯಾಂಕ್ ಯು. ಒಂದು ಗ್ರೇಟ್, ಇದು ಒಂದು ಸಾಂಗ್, ಇದೇ ಥರದ್ದು ಬೇರೆ ಸಾಂಗ್ಸು ಇದರಷ್ಟೇ ಅದ್ಭುತವಾಗಿದೆ. ಏನು ಅಂತಂದರೆ ಅಜ್ಜು ಸರ್ ನನಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗುತ್ತೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ನಂಬು ಅಂತ. ಯಾಕೆಂದರೆ ಅವ್ರು ನನಗೆ ಎಲ್ಲ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ. ಅವರು ಹೇಳೋದು ಒಂದೇ, ನನ್ನ ನಂಬು ನೀನು, ನಾನು ಕೊಡ್ತೀನಿ ಅಂತ. ನಾನು ಏನೋ ಚರ್ಚೆ ಮಾಡಿ ಆಯ್ತು ಸರ್ ನೀನು ನಂಬಿದ್ದೀನಿ, ನಾಳೆ ಕಳಿಸಿ ಅಂತ ಹೋಗ್ತೀನಿ. ನಾಳೆ ಬೆಳಗ್ಗೆ ಅದೊಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು. ಇವಾಗ ಬ್ಯಾಕ್ಗ್ರೌಂಡ್ ವಿಚಾರವಾಗಿ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ರಚಿತಾ ಮೇಡಮ್, ವಿಜಯ್ ಸರ್, ಒಂದು ಏನು ಅಂತಂದರೆ ಅವ್ರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಹೇಳಿದ್ದೆ. ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಂಗ್ ಎಕ್ಸಾಂಪಲ್. ನಿನ್ನೆ 4 ಗಂಟೆ ಯಾಕೋ ಆಯಿತು ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಈ ಪಾತ್ರಕ್ಕೆ ಜೀವಿಸಿದ್ದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯಿತು. ಅಂದರೆ ಈ ಅವರ ಆ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಯ್ತು. ವಿಜಯ್ ಪ್ರಕಾಶ್ ಸರ್ ಅದು ನೋಡಿದರು, ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡಿದ್ರು. ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡಿದ್ರು. ಅಂದರೆ ಆ ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟಿದೆ. ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲೂ ಸಪೋರ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಈ ಥರದ್ದೊಂದು ಕಂಪ್ಲೀಷನ್ ಅಷ್ಟೇ ಬಿಟ್ಟರೆ ಇನ್ನೇನು ಡೇಟ್ ಆ ಥರದ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮ್ಮ ಜೊತೆ ಇದಕ್ಕೂ ಮುಂಚೆ ಗುರುಗಳು ಎಕ್ಸ್ಟ್ರಾಡಿನರಿ ಸಾಂಗ್ ಸರ್. ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಹೋದರೆ ಎಲ್ಲ ಟೀಚರ್ಸು ನನಗೆ
ಆ ಸಾಂಗಿಂದ ಗುರುತಿಸ್ತಾರೆ. ಅಂದರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು. ಮತ್ತು ಅದರಲ್ಲಿ 2 ಸಾಂಗ್ ಆಣೆ ಮಾಡಿ ಹೇಳ್ತೀನಿ, ಅದರಲ್ಲೂ ನೀವು ನನ್ನ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರಾ. ಸೊ ಈ ಸಾಂಗ್ ನನಗೆ ನೀವು ಜೊತೆಯಾಗಿ ನಿಂತಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಯೋಗರಾಜ್ ಭಟ್ರು ಸರ್ಗೆ ಅಷ್ಟೇ, ಅವ್ರಿಗೆ ಹೇಳಿದ್ದೆ ಇದಕ್ಕಿಂತ 2 ಸಿನಿಮಾ ಬರೆದಿದ್ರು, ಬಟ್ ಹಿಟ್ ಆಗಿರಲಿಲ್ಲ. ನೀವು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಡೆಬ್ಯೂ ಡೈರೆಕ್ಟ್ರಿಗೆ ಹಿಟ್ ಕೊಡ್ತೀರಾ, ನನಗೆ ಕೊಟ್ಟೇ ಇಲ್ಲ. 2 ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ, ಹಿಟ್ ಆಗಿಲ್ಲ ಅಂತ ಹೇಳಿದೆ. ಬಾರ ಈ ಸರಿ ಹಿಟ್ ಕೊಡ್ತೀನಿ, ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ನಾನು ಬರಿತೀನಿ ಅಂದು ಈ ಥರದ್ದು ಒಂದು ಸಾಂಗ್. ಅಂದರೆ ವಿಜಯ್ ಸಾರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡಿದು ಇವತ್ತು ಲಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್. ಅಂದರೆ ಅವ್ರು ಬರೆದ ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರಾಗಿ ಹಿಟ್ ಆಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ. ಇಷ್ಟೇ ಹೇಳಿ ಇದು ಮಾಡ್ತೀನಿ. ಮೇಡಮ್ ಥ್ಯಾಂಕ್ ಯು, ಅದ್ಭುತವಾಗಿ ಹೇಳಿದ್ದೀನಿ ಇದಕ್ಕೆ ಮುಂಚೆ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನೀವು ಮತ್ತು ರಚಿತಾ ಮೇಡಮ್ ಮಾತಾಡಿ ಈ ಕಾರ್ಯಕ್ರಮನ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಇಬ್ಬರು ಸೂಪರ್ ಸ್ಟಾರ್ ಗಳನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳೆ. ಲೇಡಿ ಸೂಪರ್ ಸ್ಟಾರ್ ನಮ್ಮ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮ್ಯಾಮ್, ಪ್ರೀತಿಯ ಸ್ವಾಗತ. ನಮ್ಮ ಹೆಮ್ಮೆಯ ಭೀಮ, ನಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಸರ್, ಹಾರ್ಟ್ಲಿ ವೆಲ್ಕಮ್ ಸರ್. ಫಸ್ಟ್ ಆಫ್ ಆಲ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ಸೀರಿಯಸ್ಲಿ ಬ್ಯೂಟಿಫುಲ್. ಈಗ ನೀವೇ ಎಸ್ ನಿಂಗವ್ವ ಎಷ್ಟು ಸ್ಪೆಷಲ್ ಅಂತ ರಚಿತಾ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಹೊತ್ತು ಟೈಮ್ ತೊಗೊಳೋದಕ್ಕೆ ಇಷ್ಟಪಡಲ್ಲ ನಾನು. ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಎಲ್ಲರ ವಿಶಸ್, ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂಥ ಸಪೋರ್ಟ್. ಥ್ಯಾಂಕ್ಸ್ ಅಲಾಟ್. ದಿಸ್ ರಿಯಲಿ ಮೀನ್ಸ್ ಅಲಾಟ್ ನನಗೆ, ನನ್ನ ತಂಡದಕ್ಕೆ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ಸ್. ಗೊತ್ತು ತುಂಬ ಚಳಿ ಇದೆ, ಚಳಿಲು ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ತಿದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿಂಗವ್ವ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನಾನು. ಆ್ಯಂಡ್ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಒಳ್ಳೆ ಕಂಪೋಸಿಷನ್, ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿತ್ತಲಕ್ಕ ಕರಿಬೇಡ ಮಾವ, ಆ ಕಂಪೋಸಿಷನ್ ನಂಗೆ ಸಕ್ಕತ್ ಇಷ್ಟ. ಈ ಸಿನಿಮಾದಲ್ಲಿ ಆ ಒಂದು ಅವಕಾಶ ಇರಲಿಲ್ಲ ನಮಗೆ, ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಅಜ್ನೀಶ್ ಸರ್, ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ಆ್ಯಂಡ್ ಅಭಿಮಾನ ಸರ್. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಪಂಚಪ್ರಾಣ. ನೀವು ಕೊಟ್ಟಂಥ ಎಲ್ಲ ಹಾಡುಗಳು, ಕಾಂತಾರ ಆಗಿರ್ಬೋದು, ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಸಿನಿಮಾದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್. ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ, ಆ ಟ್ಯೂನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಟ್ರು ಬರೆದಂಥ ಲೈನ್ಸ್ ಏನಿದೆ ವೆರಿ ಕ್ಯಾಚಿ, ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು. ಆ್ಯಂಡ್ ವಿ ಪಿ ಸರ್ ಗೊತ್ತು ಹೌ ಮಚ್ ಐ ಲೈಕ್ ಹಿಮ್, ಹೌ ಮಚ್ ಐ ಲವ್ ಹಿಮ್ ಅಂತ. ಲವ್ ಯು ಸರ್. ಆ್ಯಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನಲ್ಲಿ ಸೀರಿಯಲೇ ಹುಡುಗಿರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ. ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ. ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟಕ್ಕೆ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರಂತೆ, ಅಲ್ಲ, ನೀವು ಯು ಆರ್ ಅ ಸಿಂಗರ್, ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಕೂಡ ತುಂಬ ಜೊತೆ, ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು. ಆ್ಯಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆವರ್ ಸೇ ದ್ಯಾಟ್. ಓಕೆ, ಎಲ್ಲ ಅದಾದ್ಮೇಲೆ ಇನ್ನು ಸ್ವಾಮಿ ಸರ್, ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಗುಬ್ಬಚ್ಚಿದರ ಕೂರೋದಲ್ಲ ಅಲ್ಲಿ, ನಮಗೂ ಚಳಿ ಆಗ್ತಿದೆ. ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಮತ್ತು ಜಡೇಶ್ ಸರ್, ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿಯನ್ನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ 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 ಒಂಥರ ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸೀತಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು
ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ನಮ್ಮನ್ನು. ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮಲ್ಲಿ, ಹಾಡಿನಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡ್ಸ್ಕೊಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆ ಹಾಗೆ ತಣ್ಣಗಿರಿ ಇವಾಗ ಇನ್ನು ಮೇಲಿಂದ, ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ ತುಂಬ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಅದು. ಆ್ಯಂಡ್ ಕಲರ್ ಕೂಡ ವಿ ಪಿ ಸರ್ರೇ ಹಾಡಿರೋದು. ಸಿ ಓಡೋ ಕಾಂಬಿನೇಷನ್ ಅಲ್ವಾ ಇದು. ಆ್ಯಂಡ್ ನಿಂಗವ್ವ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಯ್ ಸರ್ ಅವರ ಒಂದು ಆ ಪೋಲಿತನ, ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಆ್ಯಂಡ್ ನಾವಿಬ್ಬರು ಏನೋ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿಲ್ಲ, ವಿ ವರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತು ವಿಜಯ್ ಸರ್. ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗೆ ಮಾಡ್ಬೋದು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ತರ್ ನಾವು ಇಷ್ಟು ಜನ ಸೇರಿಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ, ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಎಷ್ಟು ಇಷ್ಟ ಆಯ್ತು ನಿಮಗೆ ಹಾಡು? ಸ್ಪೀಕ್, ಚಳಿ ಆಗ್ತಿದೆ. ಹಿಂಗೆ ಹೇಳೋಕ್ಕಾಗತ್ತಪ್ಪ ಅಂದರೆ ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅಂದರೆ ಲೈಕ್ ಎಷ್ಟು ಇಷ್ಟ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದೇ ಖುಷಿಲಿ ಕೂತಿದ್ದೀನಿ, ಎಲ್ಲರ ಬಗ್ಗೆನೂ ಮಾತಾಡಬೇಕು, ನಂದು ಅವಕಾಶ ಬರಲಿ ಅಂತ. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಹೆಂಗನ್ಸ್ತು ಸಾಂಗ? ಹೀಗೆ ಹೀಗೆ ಥ್ರೂ ಔಟ್ ದ ಫಿಲಮ್ ನಾವು ಕೆಲಸ ಮಾಡಿರೋದು. ಈ ಒಂದು ಸಲಿಗೆ ನನಗೆ ಅವರ ಒಂದು ಸಿನಿಮಾ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದೆ, ಜಾನಿ ಇದು ಅವರ ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು. ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂಥ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯಿತು. ಇನ್ಫ್ಯಾಕ್ಟ್ ಅವರು ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು, ಹೆಂಗೆ ಮಾಡ್ತಾರೆ ರಚಿತಾ ಈ ಪಾತ್ರನ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಈ ಸಾಂಗ್ ಹೆಂಗೆ ಮಾಡ್ಬೋದು, ಹೆಂಗೆ ಮಾಡೋಣ ಅಂತ ಪ್ರಶ್ನೆ ಇದ್ದಿದ್ದು, ಕ್ವೆಶ್ಚನ್ ಮಾರ್ಕ್. ಫೈನಲಿ 5 ಜನನು ಸೇರಿ ಅದು ಮ್ಯಾಜಿಕ್ ಆಯಿತೋ ಏನಾಯಿತೋ ಗೊತ್ತಿಲ್ಲ. ಅದ್ರ ಜೊತೆಗೆ ಮ್ಯಾಜಿಕ್ 5 ಜನ ಜೊತೆಯಲ್ಲಿ ಇವರು 3 ಜನ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಸಾಂಗ್, ನಾವು 5 ಜನ ಸೇರಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ವಿ. ಐ ಹೋಪ್ ಈ ಹಾಡು ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಅನಿಸ್ತಪ್ಪ ಸಾಂಗು? ನಂಗೆ ತುಂಬ ಇಷ್ಟ ಆಯಿತು, ತುಂಬ ಮುದ್ದಾಗಿದೆ. ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ವಿಜಯ್ ಸರ್. ತುಂಬ ಕಡಿಮೆ ಮಾತಾಡಿ ಜಲ್ದಿ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಮೊದಲೇ ಬಂದು ಕಾದಂಥ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ. ತುಂಬ ಹೊತ್ತು ಕಾದಿದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ಈ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದರೆ ನಮಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಸರ್, ಅದನ್ನೆಲ್ಲ ನಾವು ಮಾಡ್ತೀವಿ. ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ಟಾಯಿತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ಥರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ಥರ ಹೋಗ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಟ್ಟವನಾಗಿ ಹೋಗಿದ್ದೀನಿ ಈ ವಿಷಯದಲ್ಲಿ. ಒನ್ ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವು ಹಾಡಿದ್ದೀರಾ, ಅದು ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ. ಹೇಳು ಮಾವ ಅನ್ನೋದೆಲ್ಲನೂ ಅದಕ್ಕಿನ್ನ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್.
ನಿನ್ನ ಹೆಸರಿಲ್ಲ ಅಂತ ತಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರಾದ್ರು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತೆ ತುಂಬ ದೊಡ್ಡ ಮಾಸ್ಟ್ರು, ನಾನು ನೋಡಿದ್ದೀನಿ ಪ್ರಭುದೇವ ಸಾರ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್, ಸರ್ ಇಲ್ಲ ನೀವು ಮಾಡಿ, ಜಡೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲಿ ಒಟ್ಟಿಗೆ ಮಾಡಿದ್ವಿ, ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಅಭಿನಯ ಮಾಡೋದು ಹಿಂಗೆ ಅನ್ನೋದೇ ಮಾಡಬೇಕು ನಾವು. ಸುತ್ತಮುತ್ತ ಅನ್ನೋದು ಹಿಂಗೆ ಅಂದ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮಗೆ ಸರ್ ಮೊದಲು ಅವಾಗೆಲ್ಲ SP ಸಾರು, PB ಸಾರು ಅಂತ ಕೇಳ್ತಾ ಇದ್ವಿ. ಹಾನೆಸ್ಟಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗು, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮಗೊಂದು ದೊಡ್ಡ ಕೊಡುಗೆ ಅಂದರೆ ಅದನ್ನು ತಾವು ಸರ್. ನನಗೆ ಯಾವಾಗಲೂ ನಿಮ್ಮ ವಾಯ್ಸ್ ಆ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ. ಯಾಕಂದರೆ ನೀವು ನಿಜವಾದ ನನ್ನ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬ ದಿವಸ ಆದಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಲೆ ಆದಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನ ನಾವೊಂದು 1 ವರ್ಷ 2 ವರ್ಷ ಆಗಿತ್ತು ನಾವಿಬ್ಬರು ಸುಮ್ಮನೆ ಹಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ಮದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಯಾರು. ಮತ್ತು ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಮನೆಯವರು, ಮತ್ತು ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುವಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಿನ ಏನೂ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನಾನು. ಅಂದರೆ ಈ ಜನರಲಿ ಹೌದು, ಇವಾಗ ಆ ಗೆಟಪ್ ಆಗ್ದಾಗಲೇ ನಮಗೊಂದು ಭಯ ಇರುತ್ತೆ. ನಾನು ಏನು ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು, ಅದರದ್ದು ಆ ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗುತ್ತೆ ಅದು ಅಂತಂದರೆ ಅಲ್ಲಿ ಏಜ್ ಕೌಂಟ್ ಆಗದಿರ, ಗೆಟಪ್ ಕೌಂಟ್ ಆಗದಿರ ಪರ್ಫಾರ್ಮೆನ್ಸು ಕೌಂಟ್ ಆಯಿತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ರು ಗೆಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಹೀಗೆ ಅದು ನನಗೆ ತುಂಬ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆ್ಯಸ್ ಇಟ್ ಈಸ್ ಪ್ರೊಡ್ಯೂಸರ್ ಸರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್. ತಮ್ಮ ಬಗ್ಗೆ ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರಿಗೆ ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ಬರು ಅಶೋಕಣ್ಣ ಮತ್ತು ಗಿರಿ ಅವರು. ದಯವಿಟ್ಟು ಎಲ್ಲಿದ್ದರು ಅವ್ರು ನಿಮ್ಮನ್ನು ನೆನೆಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್. ಇದು ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚಾಲೆಂಜಿಂಗ್. ಯಾಕಂದರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ್ಲೇ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡಬೇಕು, ಈ ಥರದ್ದೇ ಹೋಗ್ತಾ ಇರುತ್ತೆ. ಯಾಕೆ ಅದೇ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನೀವು ನಮಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ನಿಮಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗುತ್ತೆ ಸರ್. 100% ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೇಲಿ ಇರ್ತೀವಿ. ಸೊ ಹಂಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯ್ ಪ್ರಕಾಶ್ ಸರ್ ಆ್ಯಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ಅದು ತುಂಬ ಸರಸ್ವತಿ ವೀಣೆ ನುಡಿಸಿದ್ರೆ ಹೆಂಗೆ ಕೇಳುತ್ತೋ ಹಂಗೆ ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅಂತೂ ಇವತ್ತು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದರೆ ಅದೇ ಆ ಒಂದು ಮುಗ್ಧತೆ ಹಂಗೆ ಇದೆ. ನನಗೆ ತುಂಬ ರೇಗಿಸ್ಬೇಕು ಅಂತ ಬಂದೆ,
ಅದು ಆಗಲಿಲ್ಲ ಇಲ್ಲಿ. ಯಾಕೆಂದರೆ ನೀವು ಮಾತಾಡಿದ್ದು, ಬಾವಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲನೂ ರಿಯಲಿ ವೆರಿ ಹಾರ್ಟ್ ಟಚಿಂಗ್ ಇದು, ನಿಜವಾಗ್ಲೂ ಅಂದರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಗೊತ್ತು ಇಡೀ ಸಿನಿಮಾದ ರೀ ರೆಕಾರ್ಡಿಂಗ್ ಸಮೇತ ಎಲ್ಲ ಸಾಂಗ್ಸು ಹಿಟ್ಟಾಗುತ್ತೆ ಅಂತ ನನಗೆ ಗೊತ್ತು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಯು, ನಿಮ್ಮ ಎಫರ್ಟ್ಗೆ, ಆ್ಯಂಡ್ ಅಗೇನ್ ಟು ದ ಬಾಬಿ ಮೇಡಮ್ ಆಲ್ಸೋ. ಲೈಕ್ ಯು ಆರ್ ಎ ವಂಡರ್ಫುಲ್ ಸೋಲ್. ನಾನು ನಿಮ್ಮ ಬಗ್ಗೆ ಕೇಳಿದ್ದೆ, ನಾನು ಇವತ್ತೇ ನೋಡಿದ್ದು. ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಸರ್. ನಾನು ತುಂಬ ಖುಷಿಗೆ ಚಿಕ್ಕವನಾಗಿದ್ದೀನಿ, ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ರಚಿತಾ ರಾಮ್ ಅವ್ರ ಬಗ್ಗೆ ನಾನು ಅವತ್ತೇ ಹೇಳಿದೆ, ಅದು ಇವತ್ತು ನಿಜ ಆಯಿತು. ಇಲ್ಲಿ ಯಾರೋ ಮಾತಾಡಿದ್ರು, ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದು ಒಂದಮ್ಮ, ಈಗ ಈ ಗೆಟಪ್ಪಲ್ಲಿ ಮಾಡ್ತಿಲ್ಲಪ್ಪ, ತುಂಬ ಮಾತಾಡತ್ತೆ, ನೋಡ್ಕೋ ಒಂದು ದಿವಸ, ಅದಕ್ಕೊಂದು ಗಟ್ಸ್ ಬೇಕು, ಒಂದು ಚಾಲೆಂಜ್ ಬೇಕು ಅಂತ ನಾನು ಹೇಳಿದ್ದೆ ಸೆಟ್ಟಲ್ಲಿ. ಅದು ಇವತ್ತು ಆಲ್ರೆಡಿ ಶುರುವಾಯಿತು ಅದೆಲ್ಲನೂ. ನಾನು ಅವ್ರು ಮಾತಾಡಿದಾಗೆಲ್ಲ ಖುಷಿ ಅನ್ನಿಸ್ತು, ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ಅಂತ. ಯಾಕಂದರೆ ಅಂದರೆ ಏನಿಲ್ಲ, ಹೆಣ್ಮಕ್ಳು ಅಂದಾಗ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಲೇ ಯಾವಾಗಲೂ ಇದ್ದಾಗ, ಇಲ್ಲ ನಾನು ಆ ಪಾತ್ರ ತಕ್ಕನ ಕಾಣಿಸ್ಕೊತೀನಿ ಅನ್ನೋದೇ ದೊಡ್ಡತನ. ಸೊ ಹಂಗಾಗಿ ಇನ್ನೇನು ಮ್ಯಾಕ್ಸಿಮಮ್ ನಾವೇನು ಕೇಳ್ಬೋದು, ತುಂಬ ಒಳ್ಳೆ ಸಿನಿಮಾಗಳು ಸಿಗಲಿ, ಇನ್ನೊಂದು 20 ವರ್ಷ ನೀವು ಹಿಂಗೆ ಇರಿ ಇಂಡಸ್ಟ್ರಿ ಅಂತ ಕೇಳ್ಕೊಬೋದು ಅಷ್ಟೇ. ನಾನು ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು, ಯಾವಾಗಲೂ ಒಳ್ಳೇದಾಗಲಿ ಅಷ್ಟೇ, ಇನ್ನೇನಿಲ್ಲ. ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಮಾಡಿ ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಅರಸ್ತೀನಿ ನಿಮಗೆ. ತುಂಬ ಥ್ಯಾಂಕ್ ಯು. ಆ ಥರ ಕ್ಯಾರೆಕ್ಟರ್ನ ನನ್ನ ಜೊತೆ ಮಾಡಿದ್ದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಯಾಕೆಂದರೆ ನನಗೆ ಆ ಥರ ಕ್ಯಾರೆಕ್ಟರ್ಸ್ ಮಾಡಿದಾಗ ಒಂದು ಭಯ ಇರುತ್ತೆ, ಅಂದರೆ ನೋಡಿ ಒಂದು ನಡುಗ್ತಾನ ಇರುತ್ತೆ. ಪಾಪ ಡೈರೆಕ್ಟ್ರು ಅವರು ಆ ಮುದ್ದಾಗಿ ಕನಸು ಕಟ್ಕೊಂಡು ಬಂದಿದ್ದಾರೆ, ಅದನ್ನು ಎಳಿಬೇಕಾದ್ರೆ ನಾನೊಂದು ಚಕ್ರ ಆಗಬೇಕು, ಹೀರೋಯಿನ್ ಒಂದು ಚಕ್ರ ಆಗಬೇಕು, ಎಲ್ಲ ಅಲಂಕಾರ ಮಾಡಿಕೊಡ್ತಾರೆ. ಅದು ಇಟ್ಸ್ ವೆರಿ ಭಯದ ಕೆಲಸ ಅದು. ಸೊ ಹಂಗಾಗಿ ಈ ಪಾತ್ರನ ಒಪ್ಕೊಂಡು ನೋಡಪ್ಪ, ಗೆಟಪ್ಪಲ್ಲಿ ಕಾಣೋದಕ್ಕೆ ನಾನು ರಿಯಲಾಗಿ ಎಷ್ಟು ನನ್ನ ಲೈಫಲ್ಲಿ ನೋಡಿ, ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳು ಆ ಥರದ್ದು ತುಂಬ ಹಂಗೆ ಅನಿಸುತ್ತೆ. ಆಮೇಲೆ ನಾನು ಫ್ಯಾಮಿಲಿ ಪಿಕ್ಚರ್ ಮಾಡಬೇಕು ಅಂತ ಭಟ್ರು ಯಾವಾಗಲೂ ಹೇಳೋರು, ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕರಿಯಾಯ, ನೀನು ಫ್ಯಾಮಿಲಿ ಸಿನಿಮಾ ಮಾಡಬೇಕು, ನಿನ್ನ ಬುದ್ಧಿ ಇಲ್ವಾ ಅನ್ನೋರು. ಕತೆ ಬಂದಿತ್ತು, ಬಟ್ ನನಗೆ ಮನಸ್ಸಾಗ್ತಾರಿಲ್ಲ. ನನಗೊಂದು ಆಸೆ ಇತ್ತು, ನಾವು ಬಂದಿದ್ದಂಥ ಆ ಬಡತನ, ಆ ರೈತರ ಮನೆಯಲ್ಲಿ ಒಬ್ಬ ಹೋರಾಟ ಮಾಡಿರುವಂಥ ಅವನ ಕತೆ ಮಾಡೋದೇ ತುಂಬ ವಿಶೇಷ ಅನ್ನಿಸ್ತು. ಸೊ ಹಂಗಾಗಿ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೇಲಿ ನಾನೊಬ್ಬ ಪ್ರತಿನಿಧಿಯಾಗಿ ಸಿನಿಮಾನ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ, ಒನ್ ಆಫ್ ದ ಆ್ಯಕ್ಟರ್ ಆಗಿ. ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು. ಸೊ ಥ್ಯಾಂಕ್ ಯು. ನನಗೆ ಖುಷಿಗೇನು ಹೇಳಕ್ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಒಂದು ಗ್ರೂಪ್ ಫೋಟೋ ನಮ್ಮ ಇಡೀ ಟೀಮ್ ಬರಬೇಕು. ಮಿತ್ರ ಸರ್, ದಯವಿಟ್ಟು ನೀವು ಕೂಡ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದ ಅಮೇಸಿಂಗ್ ರೋಲ್ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಆನಂದ ಆಡಿಯೋದಲ್ಲಿ ನಮ್ಮ ಹಾಡು ಬಿಡುಗಡೆಯಾಗಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.